ಶ್ರೀಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ಸ್ಮರಣಾತ್ ಭವೇತ್. ಭವತ್ಯದನುಭಾವಾದೀಢಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. सकलवचनचेतो देवता भारती सा मम वचसि धत्तां सन्निधिं मानसे च. तपोविद्याविरक्त्यादिसद्गुणोघाकरानहं वादिराजगुरून् वन्दे हयग्रीवदयाश्रयान्. मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरणिर्भासतां नो हृदम्बरे. अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये. दुर्वादिध्वान्तरवे वैष्णवीं देवरेन्दवे श्रीराघवेन्द्रगुरवे नमो अत्यन्तदयालवे. ब्रह्मचर्य हरिप्रीति सुविद्या वादशालिनः इष्टदान् कष्टहर्तॄन्नः विद्यामान्यान् मुनीन् नुमः. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಭಗವಂತನ ದೊಡ್ಡದಾಗಿರತಕ್ಕಂತಹ ಪರಿವಾರದಲ್ಲಿ ಯಾರು ಯಾವ ರೀತಿಯಾಗಿರತಕ್ಕಂತಹ ಕಾರ್ಯಗಳನ್ನು ನೆರವೇರಿಸಿಕೊಂಡು ಅವರವರ ವ್ಯವಸ್ಥೆಗಳನ್ನು ನಮಗೆ ದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತ ಮುಖ್ಯನಾಗಿರತಕ್ಕಂಥವನು, ಅವನು ಸ್ವತಂತ್ರ. ಉಳಿದಂತಹ ಯಾರೆಲ್ಲ ದೇವತೆಗಳಿದ್ದಾರೆ ಅವರೆಲ್ಲರೂ ಕೂಡ ಭಗವಂತನ ಅಧೀನವಾಗಿರುವಂಥವರು ಎಂಬಂತಹ ಮಾತನ್ನು, ವಿಚಾರವನ್ನು ದಾಸರು ನಮಗೆ ಅದನ್ನು ತಿಳಿಸಿಕೊಟ್ಟರು. ಅದಾದ ಮೇಲೆ ಇದೇ ದೇಹದಲ್ಲಿ ಭಗವಂತನ ಭಗವಂತ ಯಾವ ರೀತಿಯಾಗಿರ್ತಾನೋ ಅದೇ ರೀತಿಯಾಗಿ ಆಸುರೀ ಶಕ್ತಿಗಳ ವ್ಯಾಪಾರವು ಕೂಡ ಇದರಲ್ಲಿ ಆಗ್ತದೆ, ಇದರಲ್ಲಿ ಇರ್ತದೆ ಅಂತ ಹೇಳ್ತಾರೆ. ಆಸುರೀ ಶಕ್ತಿಗಳು ದೇಹದಲ್ಲಿ ಯಾವ ರೀತಿಯಾಗಿ ಕಲಿ ಮೊದಲಾದಂತಹ ದೈತ್ಯರುಗಳು ನಮ್ಮ ದೇಹದಲ್ಲಿ ಇರ್ತಾರೆ, ದೇಹವನ್ನು ಬಾಧಿಸ್ತಾರೆ. ಅದರಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಒಂದೊಂದು ರೀತಿಯಾಗಿರತಕ್ಕಂತಹ ಕಾರ್ಯವನ್ನು ಒಬ್ಬೊಬ್ಬರು ದೈತ್ಯರು ಮಾಡ್ತಾರೆ ಅಂತ ಹೇಳ್ತಾರೆ. ದಾಸರು ಹೇಳ್ತಾರೆ, ಈ ದಿವೌಕಸರಂತೆ ಕಲಿ ಮೊದಲಾದ ದೈತ್ಯರು ಸರ್ವದೇಹದಿ ತೋದಕರು ಅಂತ ಹೇಳ್ತಾರೆ. ದೇಹದಲ್ಲಿ ದೈತ್ಯರ ಕಾರ್ಯವೂ ಇದೆ ಅಂತ ಹೇಳ್ತಾರೆ. ಯಾವ ರೀತಿಯಾಗಿ ದೇವತೆಗಳು ದೇಹದಲ್ಲಿ ಇದ್ದುಕೊಂಡು ನಮ್ಮಲ್ಲಿ ಪ್ರೇರಣೆಯನ್ನು ಮಾಡ್ತಾರೋ ಅದೇ ರೀತಿಯಾಗಿ ದೈತ್ಯರು ಕೂಡ ಈ ದೇಹದಲ್ಲಿರ್ತಾರೆ. ಕಲಿ ಇರ್ತಾನೆ. ಅದೇ ರೀತಿಯಾಗಿ ಅಹಂಕಾರವನ್ನು ನಾವು ಪಟ್ಟುಕೊಳ್ಳುತ್ತೇವೆ. ಅಹಂಕಾರದ ದೇವತೆಯಾಗಿರತಕ್ಕಂತಹ ಮಧುಕೈಟವರು ಇವರೆಲ್ಲರೂ ಕೂಡ ದೇಹದಲ್ಲಿರ್ತಾರೆ ಅಂತ ಹೇಳ್ತಾರೆ. ಏನಾಗಿರ್ತಾನೆ ಈ ಕಲಿ ಮೊದಲಾದ ದೈತ್ಯರು? ದೇಹರು ಸರ್ವದೇಹದಿ ನಾವು ನಿತ್ಯದಲ್ಲಿಯೂ ಕೂಡ ಕಲಿ ಸಹಜವಾಗಿ ದೇಹದಲ್ಲಿ ಇರ್ತಾನೆ. ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಕಲಿಯ ವಿಚಾರವನ್ನು ನಾವು ನೋಡ್ತೇವೆ. ಔದಾಸೀನ್ಯವೋ ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ವ್ಯಾಪಾರವನ್ನು, ಆ ದೈತ್ಯರ ವ್ಯಾಪಾರವನ್ನು ನಾವು ನೋಡ್ತೇವೆ. ಅದರಲ್ಲಿ ಕಲಿ ಅವನೇನಾಗ್ತಾನೆ ಕೇಳಿದ್ರೆ ದೇಹದಲ್ಲಿಯೂ ಕೂಡ ತಾನೊಂದು ರೀತಿಯಾಗಿರತಕ್ಕಂತಹ ಪ್ರೇರಣೆಯನ್ನು ಮಾಡ್ತಾನೆ. ಅದಾದ ಮೇಲೆ ಅಹಂಕಾರ ಮುಖ್ಯನಾಗಿ ಯಾರು ಕೇಳಿದ್ರೆ ಕಲಿಯ ನಂತರ ದುಡಿದಂತಹ ಎಲ್ಲ ದೈತ್ಯರುಗಳು. ಪ್ರಧಾನನಾಗಿರತಕ್ಕಂಥವನು ದೈತ್ಯರಲ್ಲಿ ಅವನು ಕಲಿ. ಅದಾದ ಮೇಲೆ ಕಲಿಯ ನಂತರ ಉಳಿದಂತಹ ದೈತ್ಯರುಗಳು, ರಾಕ್ಷಸರುಗಳು ಇವರೆಲ್ಲರೂ ಕೂಡ ದೇಹದಲ್ಲಿ ಇರ್ತಾರೆ ಅಂತ ಹೇಳ್ತಾರೆ. ಹೇಗೆ ಅಂತ ಕೇಳಿದ್ರೆ ಪ್ರಧಾನ ಯಾರು ಕೇಳಿದ್ರೆ ಕಲಿ. ಅದಾದ ಮೇಲೆ ಅಹಂಕಾರಕ್ಕೆ ಅಭಿಮಾನಿಯಾಗಿರತಕ್ಕಂಥವನು ಅಂಧಕಾಸುರ. ಮುಖ್ಯವಾಗಿ ನಾವು ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಅಹಂಕಾರವನ್ನು ಪಟ್ಟುಕೊಳ್ಳುತ್ತೇವೆ. ಅಹಂಕಾರ
ಒಂದೇ ರೀತಿಯಾದದ್ದಲ್ಲ, ಅದು ಬಹಳ ಮೊದಲಿನಿಂದ ಕೂಡಿಕೊಂಡಿರತಕ್ಕಂತಹದ್ದು. ಅಂತಹ ಅಹಂಕಾರ ಪಟ್ಟಾಗ ಆ ಅಹಂಕಾರದಲ್ಲಿರತಕ್ಕಂಥವನು ಅಂಧಕಾಸುರ. ಅದಾದ ಮೇಲೆ ಕ್ರೋಧ, ನಮಗೆ ಯಾವುದೋ ಒಂದು ವಿಚಾರವನ್ನು, ನಮಗೆ ಅಲ್ಲದ್ದನ್ನು, ನಮಗೆ ಆಗದ್ದನ್ನು ನಾವು ಹೇಳಿದಾಗ ಅಥವಾ ಅದನ್ನು ಕೇಳಲ್ಪಟ್ಟಾಗ ನಮಗೆ ಅದರಿಂದ ಕ್ರೋಧ ಉಂಟಾಗಿದೆ. ಆ ಕ್ರೋಧಕ್ಕೆ ಹೇಗೆ ಬರುವಂತಹದ್ದು, ಕ್ರೋಧ ಉಂಟಾಗುವುದು ಹೇಗೆ ಅಂತ ಹೇಳಿದ್ರೆ, ಆ ಕ್ರೋಧಾಭಿಮಾನಿಯಾಗಿರತಕ್ಕಂತಹ ಮಧುಕೈಟವರು ಅವರು ದೇಹದಲ್ಲಿರುತ್ತಾರೆ. ಅವರು ಇದ್ದುಕೊಂಡು ಏನಾಗ್ತದೆ, ನಮಗೆ ಕ್ರೋಧ ಬರುವಂತೆ ಮಾಡ್ತಾರೆ. ಅದರಿಂದ ಕ್ರೋಧತ್ವದ ಅಭಿಮಾನಿಯ, ಆ ಸಿಟ್ಟಿನ ಅಭಿಮಾನಿಯಾಗಿ ಅಲ್ಲಿ ಏನು ಮಧುಕೈಟವರಿರ್ತಾರೆ. ಇನ್ನು ಮನಸ್ಸು, ಮುಖ್ಯವಾಗಿ ಎಲ್ಲದಕ್ಕೂ ಕೂಡ ಮನಸ್ಸು. ಆ ಮನಸ್ಸನ್ನು ನಿಯಂತ್ರಣೆ ಮಾಡುವಂತಹದ್ದು ಈ ಶಂಬರಾದಿ ದೈತ್ಯಗಳು. ಇವರೆಲ್ಲರೂ ಕೂಡ ನಮಗೆ ತಾಮಸ ಮನೋಭಿಮಾನಿ ಶಂಬರ, ಇನ್ನಿತರ ಮಧುಕೈಟವರು, ಕಲಿ ಪ್ರಧಾನನಾಗಿರತಕ್ಕಂಥವನು ಕಲಿ. ಅವನ ಏನು ಅವನ ಅಧೀನವಾಗಿ ಉಳಿದಂತಹ ಎಲ್ಲ ದೈತ್ಯರುಗಳು ಏನು ತಮಸ್ಸಿಗೆ ಹೋಗಲಿಕ್ಕೆ ತಯಾರಾಗಿರತಕ್ಕಂಥವರು, ಅಂತಹ ದೈತ್ಯರುಗಳು ದೇಹದಲ್ಲಿದ್ದುಕೊಂಡು ದೇಹವನ್ನು, ಅವರು ಮನಸ್ಸನ್ನು, ದೇಹವನ್ನು ಬೇರೆ ಬೇರೆ ರೀತಿಯಾಗಿ ಅವರು ತಮ್ಮ ಹಿಡಿತದಲ್ಲಿಟ್ಟುಕೊಳ್ಳುತ್ತಾರೆ ಎಂಬುದಾಗಿ ಹೇಳ್ತಾರೆ. ಹೀಗೆ ನಾವು ಏವಮೇವ ಈ ಕಲ್ಯಾದ್ಯ ಸರ್ವದೇಹೇಶು ಸಂಸ್ಥಿತಾ ಬ್ರಹ್ಮವಚ್ಚ ಕಲಿಸ್ತೇಷಾಂ ಅಧಿಕೋ ಅಹಂಕೃತಿ ಸ್ಮೃತಃ ಮಧುಕೈಟ ಮುಖ್ಯಾಶ್ಚ ಶಂಬರಾದ್ಯ ಮನೋದಿಪಾ ಅನ್ಯೇಕ ದೇವದೈತ್ಯಾದ ತದಿಂದ್ರಿಯಾಭಿಮಾನಿನಃ. ಯಾವ ರೀತಿಯಾಗಿ ದೇಹಪತಿಗಳು ದೇಹದಲ್ಲಿರ್ತಾರೋ ಅದೇ ರೀತಿಯಾಗಿ ದೇವತೆಗಳಂತಲೇ ದೇಹದಲ್ಲಿ ಬಾಧಿಸತಕ್ಕಂತಹ, ದೇಹವನ್ನು ತೊಂದರೆ ಕೊಡತಕ್ಕಂತಹ, ದೇಹದಲ್ಲಿದ್ದುಕೊಂಡು ಮನಸ್ಸಿಗೆ ತೊಂದರೆ ಕೊಡತಕ್ಕಂತಹ, ದೇಹವನ್ನು ಬಾಧಿಸತಕ್ಕಂತಹ ಕ್ರೋಧ, ಕಾಮ ಇತ್ಯಾದಿ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ದೈತ್ಯರ ವಿಭಾಗಗಳು ಅದು ದೇಹದಲ್ಲಿರ್ತದೆ, ದೇಹವನ್ನು ಬಾಧಿಸ್ತಾ ಇರ್ತದೆ, ಮನಸ್ಸನ್ನು ಬಾಧಿಸ್ತಾ ಇರ್ತದೆ ಎಂಬುದಾಗಿ ನಮ್ಮ ದಾಸರು ಅದನ್ನು ಹೇಳ್ತಾರೆ. ಕ್ರೋಧಿ ಮಧುಕೈಟಭ ಕ್ರೋಧಿ ಶಂಬರ ಮುಖರು ಮನಸ್ಸಿಗೆ ಸ್ವಾಮಿ ಎನಿಸುವರು. ಇವರು ಮನಸ್ಸನ್ನು ತಮ್ಮ ನಿಯಂತ್ರಣದಲ್ಲಿಟ್ಟುಕೊಂಡು ಮನಸ್ಸನ್ನು ತಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳುತ್ತಾರೆ. ಅದರಿಂದಾಗಿ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ನಾವು ಕಷ್ಟಕ್ಕೆ ಅಥವಾ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿ ನಾವು ಇರ್ತೇವೆ ಎಂಬಂತಹ ವಿಚಾರವನ್ನು ದಾಸರು ನಮಗೆ ತೋರಿಸಿಕೊಡುತ್ತಾರೆ. ಅದರಿಂದಾಗಿ ದೇಹದಲ್ಲಿ ಅವರಿದ್ದಾಗ ಅದರಿಂದಾಗಿಯೂ ಕೂಡ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಕಾರ್ಯಗಳು ನಡೀತವೆ ಅಂತ. ನಾವು ದೇವತೆಗಳಿದ್ದಾಗ ಹೇಗೆ ಮನಸ್ಸಿಗೆ ಅಭಿಮಾನಿಯಾಗಿರತಕ್ಕಂತಹ ರುದ್ರ, ಅದೇ ರೀತಿಯಾಗಿ ಇಂದ್ರ, ಅದೇ ರೀತಿಯಾಗಿ ಬೇರೆ ಬೇರೆ ತತ್ವಾಭಿಮಾನಿ ದೇವತೆಗಳು ಅಂತ ಯಾರಲ್ಲಿದ್ದಾರೆ, ಆ ತತ್ವಾಭಿಮಾನಿ ದೇವತೆಗಳಿದ್ದುಕೊಂಡು ಯಾವ ರೀತಿಯಾಗಿ ಒಳ್ಳೆಯ ಕಾರ್ಯಗಳು ನಡೀತವೆಯೋ ಅದೇ ರೀತಿಯಾಗಿ ಇನ್ನಿತರ ದೈತ್ಯರ ಇದ್ದಾಗಲೂ ಕೂಡ ಕೆಟ್ಟದ್ದಾಗಿರತಕ್ಕಂತಹ ಕಾರ್ಯಗಳು ಕೂಡ ಅದು ನಡೀತದೆ ಅಥವಾ ನಡೆಯುವಂತೆ ಮಾಡುತ್ತದೆ. ಕಲಿಯ ಪ್ರಭಾವಕ್ಕೆ ಒಳಗಾಗಿ, ಆ ಕಲಿಯ ಅಧೀನಕ್ಕೆ ಒಳಗಾಗಿರತಕ್ಕಂತಹ ಮನಸ್ಸು ಅದು ಏನಾಗ್ತದೆ ಕೇಳಿದ್ರೆ ಕೆಟ್ಟದ್ದಾಗಿರತಕ್ಕಂತಹ ಚಿಂತನೆಯನ್ನು, ಕೆಟ್ಟದ್ದಾಗಿರತಕ್ಕಂತಹ ವ್ಯಾಪಾರವನ್ನು, ಕೆಟ್ಟದ್ದಾಗಿರತಕ್ಕಂತಹ ವಿಚಾರದಲ್ಲಿ ತನ್ನ ಪ್ರವೃತ್ತಿಯನ್ನು ಇದು ಮಾಡುವಂತೆ ಅದು ಪ್ರೇರೇಪಣೆ ಮಾಡುತ್ತೆ ಎಂಬುದಾಗಿ ಹೇಳುತ್ತಾರೆ. ಅದರಲ್ಲಿರ್ತಕ್ಕಂತಹ ಇಂದ್ರಿಯಗಳಲ್ಲಿ ಆ ದೈತ್ಯರ ಪ್ರಾಬಲ್ಯ ಬಂದಾಗ ಏನಾಗ್ತದೆ, ದೈತ್ಯರು ಒಂದು ವೇಳೆ ನಮ್ಮ ಇಂದ್ರಿಯಗಳನ್ನಿದ್ದುಕೊಂಡು ತಾವು ಪ್ರಬಲರಾದರು ಅಂತಾದರೆ ಒಳ್ಳೆಯ ಕಾರ್ಯಗಳು ಹೇಗೆ ನಡೀತೆಯೋ ಅದೇ ರೀತಿಯಾಗಿ ಕುತ್ಸಿತವಾಗಿರತಕ್ಕಂತಹ ಕಾರ್ಯಗಳೂ ಕೂಡ ನಡೀತವೆ. ಕೆಟ್ಟದ್ದಾಗಿರತಕ್ಕಂತಹ ಕಾರ್ಯವನ್ನು ಕೂಡ ಅವನು ಮಾಡುವಂತೆ ಮಾಡ್ತಾನೆ ಅಂತ ಹೇಳ್ತಾರೆ. ಹೇಗೆ ಅಂತ ಕೇಳಿದರೆ ಅದನ್ನು ದಾಸರು ಹೇಳುವಂತಹ ಮಾತು ಹೇಗಿದೆ ಕೇಳಿದರೆ, ದೇವತೆಗಳ ಉಪಾಧಿ ನಿತ್ಯದಿ ಏವಮಾದೀನಾಮದರಿಂದಲೇ ಯಾವದಿಂದ್ರಿಯಗಳು ವ್ಯಾಪಾರಗಳ ಮಾಡುವರು ಸೇವಕರ ಸೇವಾನುಗುಣ ಫಲವೀವ ನೃಪನಂದದಲ್ಲಿ ತನ್ನ ಸ್ವಭಾವ ಸ್ವಾತಂತ್ರ್ಯ ವಿಭಾಗ ಮಾಡಿಕೊಟ್ಟ. ಈ ದತ್ತ ಸ್ವಾತಂತ್ರ್ಯ ಸಂಧಿ ಅಂತ ಈ ಸಂಧಿಗೆ ಹೆಸರು ಕೊಟ್ಟಿದ್ದಾರೆ. ದತ್ತ ಸ್ವಾತಂತ್ರ್ಯ ಆರಂಭದಲ್ಲಿ ನಾನು ಹೇಳಿದೆ, ಏನು ಕೇಳಿದ್ರೆ ಸ್ವಾತಂತ್ರ್ಯ ಎಂಬುದು ಅದು ವಾಸ್ತವಿಕವಾಗಿ ಇಲ್ಲ.
ಏನು ಸ್ವಾತಂತ್ರ್ಯ ಎಂಬ ಗುಣ ಅದು ಪರಮ ಮುಖ್ಯವಾಗಿರತಕ್ಕಂತಹ ವೃತ್ತಿಯಿಂದಾಗಿ ಭಗವಂತನಲ್ಲಿಯೇ ಏಕಮಾತ್ರ ವೃತ್ತಿಯಾದಂತಹ ಗುಣ ಅದು ಭಗವಂತನದ್ದು. ಯಾಕೆ ಅಂತ ಕೇಳಿದ್ರೆ ತತ್ವಸಂಖ್ಯಾನ ಗ್ರಂಥವನ್ನು ಆರಂಭ ಮಾಡುವಾಗ ಸ್ವತಂತ್ರಂ ಅಸ್ವತಂತ್ರಂಚ ಅಂತ ಹೇಳಿಕೊಂಡು ಆ ಸ್ವಾತಂತ್ರ್ಯ ಗುಣ ವಿಶಿಷ್ಟನಾಗಿರತಕ್ಕಂತಹ ಭಗವಂತನನ್ನ ಇಟ್ಟುಕೊಂಡು ಅಲ್ಲಿ ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಂ ಇಷ್ಯತೆ ಎಂಬುದಾಗಿ ಆ ಗ್ರಂಥವನ್ನು ಆರಂಭ ಮಾಡ್ತಾರೆ. ಅಂದರೆ ಸ್ವತಂತ್ರಂ ಎಂಬಂತಹ ಶಬ್ದವನ್ನು ಹೇಳಿದ್ರಿಂದಾಗಿ ಸ್ವಾತಂತ್ರ್ಯ ಗುಣ ವಿಶಿಷ್ಟನಾಗಿರತಕ್ಕಂಥವನು ಭಗವಂತನಲ್ಲಿ ಏಕಮಾತ್ರ ವಿಶಿಷ್ಟನಾಗಿರತಕ್ಕಂತಹ ಗುಣ ಅಂತ ಹೇಳಿದ್ರೆ ಅದು ಸ್ವತಂತ್ರ. ಅಂತಹ ಗುಣದ ಸ್ಮರಣೆ ಮಾಡಿಕೊಂಡು ಅಂತಹ ಗುಣದ ಉಲ್ಲೇಖವನ್ನು ಮಾಡಿಕೊಂಡು ಆಚಾರ್ಯರು ಆ ಗ್ರಂಥವನ್ನು ಆರಂಭ ಮಾಡ್ತಾರೆ. ಅಂತಹ ಗ್ರಂಥ ಏನು ಸ್ವಾತಂತ್ರ್ಯ ಎಂಬಂತಹ ಗುಣದಲ್ಲಿ ವಿಶಿಷ್ಟನಾಗಿರತಕ್ಕಂತಹ ಭಗವಂತ ಯಾವ ಕಾಲಕ್ಕೂ ಕೂಡ ಯಾರಿಗೂ ಕೂಡ ತನ್ನ ಸ್ವಾತಂತ್ರ್ಯ ಎಂಬ ಗುಣವನ್ನು ಯಾರಿಗೂ ಕೂಡ ಕೊಟ್ಟಿಲ್ಲ. ಮತ್ತೆ ನಾವು ಹೇಳ್ತೇವೆ ಅಲ್ವಾ, ನಾವು ಸ್ವತಂತ್ರರು ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಎಂಬುದು ನಮ್ಮಲ್ಲಿ ಕಿಂಚಿತ್ತೂ ಇಲ್ಲ. ಈ ವಿಚಾರವನ್ನು ನಾವು ಅದನ್ನು ಅರಿತುಕೊಂಡು ಈ ಯಥಾರ್ಥವಾದಂತಹ ಚಿಂತನೆಯನ್ನು ಯಥಾರ್ಥವಾದಂತಹ ವ್ಯವಸ್ಥೆಯನ್ನು ಅರಿತುಕೊಂಡು ನಾವು ವ್ಯವಹಾರವನ್ನು ವ್ಯಾಪಾರವನ್ನು ಮಾಡಬೇಕು. ಇಲ್ಲಿ ದಾಸರು ಹೇಳ್ತಾನೆ, ದೇವತೆಗಳು ಯಾವ ರೀತಿಯಾಗಿದ್ದಾರೋ ಆ ಇಂದ್ರಿಯಗಳಲ್ಲಿ ಅವರೂ ಕೂಡ ಇರ್ತಾರೆ, ದೈತ್ಯರು ಕೂಡ ಇರ್ತಾರೆ. ಹೇಗೆ ಅಂತ ಕೇಳಿದ್ರೆ ಅಸುರರು ಇವರು ಇವೇ ಮೊದಲಾದಂತಹ ಏನು ಶಂಬರ ಇತ್ಯಾದಿ ಹೆಸರುಗಳಿಂದ ಇಟ್ಟುಕೊಂಡು ಅವರೇನು ಮಾಡ್ತಾರೆ ಅಂತ ಕೇಳಿದರೆ ಮಧುಕೈಟಭರು, ಶಂಬರ, ಅದೇ ರೀತಿಯಾಗಿ ಕಲಿ ಇವರೆಲ್ಲರೂ ಕೂಡ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಹೆಸರಿನಿಂದ ಇಟ್ಟುಕೊಂಡು ಅವರು ದೇಹದಲ್ಲಿ ಬೇರೆ ಬೇರೆ ರೀತಿಯಾದಂತಹ ವ್ಯಾಪಾರಗಳು ನಡೀತದೆ. ಅದಕ್ಕೋಸ್ಕರ ಇಂದ್ರಿಯಗಳಲ್ಲಿ ಕಣ್ಣು, ನಮ್ಮ ಇಂದ್ರಿಯಗಳು ನಾವೇನು ಕೇಳಿದರೆ ನಮಗೆ ದೇವತಾ ಚಿಂತನೆಯನ್ನು ನಡೆಸುವುದಕ್ಕಿಂತ ಅಧಿಕವಾಗಿ ಯಾವುದೋ ಬಾಹ್ಯವಾದಂತಹ ವ್ಯಾಪಾರಗಳೇ ನಮಗೂ ಅಧಿಕವಾಗಿರ್ತದೆ. ಅದಕ್ಕೋಸ್ಕರ ಇಂದ್ರ ಈ ದೈತ್ಯರ ಪ್ರಭಾವಕ್ಕೆ ಒಳಗಾಗಿ ಅಥವಾ ಇನ್ನಿತರ ಮನಸ್ಸಿಗೆ ಅಭಿಮಾನಿಯಾಗಿರತಕ್ಕಂತಹ ಆ ಶಂಬರಾದಿಗಳು ಅಥವಾ ಕಣ್ಣಿನ ನಿಯಾಮಕರಾಗಿ ದೈತ್ಯರು ಇರ್ತಾರೆ, ಕಿವಿಯ ಅಭಿಮಾನಿಯಾಗಿ ದೈತ್ಯರು, ಹೀಗೆ ಇವರೆಲ್ಲರ ಏನು ಅಸುರಾವೇಶಕ್ಕೆ ಒಳಪಟ್ಟು ಏನು ಮಾಡ್ತಾನೆ ಅಂತ ಕೇಳಿದರೆ ಅವನು ಬೇಡವಾಗಿರತಕ್ಕಂತಹ ಕಾರ್ಯದಲ್ಲಿ ಯಾವುದನ್ನು ಮಾಡಬೇಕೋ ಅದನ್ನು ಬಿಟ್ಟು ಮಾಡಬಾರದೇ ಇರತಕ್ಕಂತಹ ಕಾರ್ಯದಲ್ಲಿ ತನ್ನನ್ನು ನಾನು ತೊಡಗಿಸಿಕೊಳ್ಳುತ್ತಾನೆ. ಅಂತಹ ಸಂದರ್ಭದಲ್ಲಿ ಹೇಳ್ತಾರೆ ಇಂದ್ರಿಯಗಳಲ್ಲಿ ತದಧೀನವಾಗಿ ಅವರೂ ಕೂಡ ಅದೇ ನಾಮಕರಾಗಿದ್ದುಕೊಂಡು ದೇಹದಲ್ಲಿ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ವ್ಯಾಪಾರವನ್ನು ಮಾಡ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತಾನೆ ಅಂತ ಕೇಳಿದರೆ ಭಗವಂತ ಯಾವತ್ತು ಇಂದ್ರಿಯಗಳು ವ್ಯಾಪಾರಗಳ ಮಾಡುವರು, ಇಂದ್ರಿಯದಲ್ಲಿದ್ದುಕೊಂಡು ಅವರ ವ್ಯಾಪಾರ ಏನು ಕಣ್ಣಿನಲ್ಲಿಯೂ ಕೂಡ ಯಾವುದೋ ಒಂದು ದೈತ್ಯನ ಅಂಶ ಸೇರಿಕೊಂಡು ಯಾವುದೋ ನೋಡಬಾರದನ್ನು, ಯಾವುದೋ ಕೇಳಬಾರದನ್ನು, ಯಾವುದೋ ಮುಟ್ಟಬಾರದನ್ನು, ಯಾವುದೋ ರೀತಿಯಾಗಿರತಕ್ಕಂತಹ ಆಘ್ರಾಣೆಯನ್ನು ಮಾಡಬಾರದನ್ನು, ಯಾವುದನ್ನು ಸ್ವೀಕಾರ ಮಾಡಬಾರದು ಅಂತಹದ್ದನ್ನು ಸ್ವೀಕಾರ ಮಾಡುವ ಮೂಲಕವಾಗಿ ಆ ದೈತ್ಯರ ಆವೇಶ, ದೈತ್ಯರ ಪ್ರವೇಶ ದೇಹದಲ್ಲಿ ಆಗ್ತದೆ ಅಂತ ಹೇಳ್ತಾನೆ. ಇದರಿಂದಾಗಿ ಏನಾಗ್ತದೆ ಕೇಳಿದರೆ ಆ ದೈತ್ಯನ ಪ್ರಭಾವಕ್ಕೆ ಒಳಗಾಗಿರತಕ್ಕಂತಹ ಜೀವರಾಶಿ ಅವನು ಕೆಟ್ಟದ್ದರ ಕಡೆಗೆ ಕೆಟ್ಟದ್ದಾಗಿರತಕ್ಕಂತಹ ವಿಚಾರಗಳಲ್ಲಿ ತಾನು ಮನಸ್ಸನ್ನು ಇಡ್ತಾನೆ. ಅದರಿಂದಾಗಿ ಕೆಟ್ಟದು, ಅದು ಕೆಟ್ಟದಿಂದ ಮನಸ್ಸನ್ನು ಹಾಳು ಮಾಡ್ತದೆ, ಇಂದ್ರಿಯಗಳನ್ನು ಹಾಳು ಮಾಡ್ತದೆ, ಕಿವಿಯನ್ನು ಹಾಳು ಮಾಡ್ತದೆ. ನಮಗೆ ಯಾವತ್ತೂ ಕೂಡ ಯಾವಾಗ ನಮಗೆ ಈ ವಿಚಾರಗಳು ಬರುವುದು ಅಂತ ಹೇಳಿದ್ರೆ ದೇವರ ವ್ಯವಸ್ಥೆಗೆ, ದೇವರ ಚಿಂತನೆಗೆ ಕೂತಾಗ, ದೇವರ ಕೋಣೆಗೆ ಹೋದಾಗ ಅಥವಾ ಇನ್ನಿತರ ಯಾವುದೋ ದೇವತಾ ವ್ಯವಸ್ಥೆಗೆ ಹೋದಾಗ ನಮಗೆ ಇಂತಹ ಚಿಂತನೆಗಳು ನಮ್ಮನ್ನು ಬಾಧಿಸುವಂತಹದ್ದು. ಅದಕ್ಕೋಸ್ಕರ
ಮುಖ್ಯವಾಗಿ ನಾವು ಏನು ಮಾಡಬೇಕು, ಯಾವುದರ ಕಡೆಗೆ ನಾವು ಗಮನವನ್ನು ಕೊಡಬೇಕು, ಯಾವುದನ್ನು ನಾವು ಅತ್ಯಂತ ಆಸಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ಇದನ್ನು ಅವರವರ ಸೇವೆಗೆ ಅನುಗುಣವಾಗಿ ಯಾವ ರೀತಿಯಾಗಿ ರಾಜ ಫಲವನ್ನು ಕೊಡ್ತಾನೆ. ರಾಜ ಇದ್ದಾನೆ, ಅವನು ಅವರವರ ಯೋಗ್ಯತಾನುಸಾರವಾಗಿ ಅವರವರ ಫಲವನ್ನು ಅವರವರಿಗೆ ಬೇಕಾಗಿರತಕ್ಕಂತಹದ್ದನ್ನು ಕೊಡ್ತಾನೆ. ಇದು ರಾಜನ ಒಂದು ವ್ಯವಸ್ಥೆ. ರಾಜಾಡಳಿತದಲ್ಲಿ ಅಥವಾ ಈಗ ನಾವು ಈಗಿನ ಪ್ರಸ್ತುತವಾದಂತಹ ವಿದ್ಯಮಾನವನ್ನೇ ಇಟ್ಟುಕೊಂಡಾಗ ಅವರವರ ಕಾರ್ಯಕ್ಕನುಸಾರವಾಗಿ ಅವರವರ ಫಲ, ಅವರವರ ಸೇವೆಗೆ ಅನುಸಾರವಾಗಿರತಕ್ಕಂತಹ ಒಂದು ಫಲ ಅಂತ ಇರುವಂತಹದ್ದು. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಅದೇ ನಿಯಮ. ಏನು ಅಂತ ಕೇಳಿದರೆ, ದೇಹದಲ್ಲಿರತಕ್ಕಂತಹ ದೇವತೆಗಳು ಒಳ್ಳೆಯ ಕರ್ಮವನ್ನು ಮಾಡಿದರೆ ದೇಹದಲ್ಲಿರತಕ್ಕಂತಹ ಯಾವುದೋ ದೈತ್ಯರ ಅಂಶ, ದೈತ್ಯರ ಪ್ರಭಾವ, ದೈತ್ಯರ ಪ್ರಭಾವಕ್ಕೆ ಒಳಪಟ್ಟಿರತಕ್ಕಂತಹ ಜೀವರಾಶಿ ಏನು ಮಾಡ್ತಾನೆ ಕೇಳಿದರೆ, ಯಾವುದೋ ಬಾಹ್ಯವಾಗಿರತಕ್ಕಂತಹ ಪ್ರೇರಣೆಯಿಂದಾಗಿ ಅವನು ಕುತ್ಸಿತವಾದಂತಹ ಕರ್ಮಗಳಲ್ಲಿ ಕೆಲವು ಸಂದರ್ಭದಲ್ಲಿ ಪ್ರವೃತ್ತಿಯನ್ನು ಮಾಡಬೇಕಾದರೆ ಮಾಡ್ತಾನೆ. ಇದರಿಂದಾಗಿ ಅದನ್ನು ಹೇಳ್ತಾರೆ, ಇದು ಯಾರು ಅಂತ ಕೇಳಿದ್ರೆ, ಯಾವ ಇಂದ್ರಿಯಗಳು ವ್ಯಾಪಾರಗಳ ಮಾಡುವರು ಮತ್ತೆ ಸೇವಕರ ಸೇವಾನುಗುಣ ಫಲ, ಸೇವೆಯನ್ನು ಯಾರು ಮಾಡ್ತಾರೆ ಅದಕ್ಕೆ ಸರಿಯಾಗಿರತಕ್ಕಂತಹ ಫಲವನ್ನು ಯಾವ ರೀತಿಯಲ್ಲಿ ರಾಜ ಕೊಡ್ತಾನೋ ಅದೇ ರೀತಿಯಾಗಿ ತನ್ನ ಸ್ವಭಾವ ಸ್ವಾತಂತ್ರ್ಯ ವಿಭಾಗವ ಮಾಡಿಕೊಟ್ಟ. ಅದೇ ರೀತಿಯಾಗಿ ಭಗವಂತ ಏನು ಮಾಡ್ತಾನೆ ಕೇಳಿದ್ರೆ, ಅವರವರ ಸ್ವಾತಂತ್ರ್ಯವನ್ನು ಅವರ ಅಧಿಕಾರಕ್ಕೆ ಅನುಗುಣವಾಗಿ ನಾವು ಕೂಡ ಸ್ವತಂತ್ರರು. ಯಾವ ಮಟ್ಟಿನ ಸ್ವತಂತ್ರರು ಕೇಳಿದ್ರೆ, ನಮ್ಮದು ಯಾವುದೋ ಒಂದು ಸೀಮೆ, ಯಾವುದೋ ಒಂದು ಅವಧಿ, ಅಲ್ಲಿಯ ತನಕ ನಮ್ಮ ಸ್ವಾತಂತ್ರ್ಯ. ಅವಧಿ ಮೀರಿರತಕ್ಕಂತಹ ಸ್ವಾತಂತ್ರ್ಯ ನಮ್ಮಲ್ಲಿಲ್ಲ. ಅವಧಿ ಸಹಿತವಾದಂತಹ ಸ್ವಾತಂತ್ರ್ಯ ನಮ್ಮಲ್ಲಿ ಇರುವಂತಹ ಸ್ವಾತಂತ್ರ್ಯ ಎಂತಹದ್ದು ಅಂತ ಕೇಳಿದರೆ ಅವಧಿ ಸಹಿತ ಸಾವಧಿಕ ಸ್ವಾತಂತ್ರ್ಯ. ಆದರೆ ಭಗವಂತನಲ್ಲಿರತಕ್ಕಂತಹ ಸ್ವಾತಂತ್ರ್ಯ ಎಂತಹದ್ದು ಅಂತ ಕೇಳಿದರೆ ನಿರವಧಿಕ ಸ್ವಾತಂತ್ರ್ಯ ಭಗವಂತನದ್ದು. ಅಂತಹ ನಿರವಧಿಕ ಸ್ವಾತಂತ್ರ್ಯ ಉಳ್ಳಂತಹ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ನಿರವಧಿಕ ನಮ್ಮನ್ನ ಯಾವುದೋ ಒಂದು ನಮ್ಮನ್ನ ನೋಡಿ ನಾವು ಮಾಡುವಂತಹ ಕರ್ಮಕ್ಕನುಸಾರವಾಗಿ ನಮಗೆ ಫಲವನ್ನು ಕೊಡ್ತಾನೆ. ಇದು ಹೇಗೆ ಅಂದರೆ ರಾಜನಂತೆ. ರಾಜ ಹೇಗೆ ಕೊಡ್ತಾನೋ ಆ ರೀತಿಯಾಗಿ ಅವನು ತನ್ನ ಫಲವನ್ನು ಉಣ್ತಾನೆ, ತನ್ನ ಫಲವನ್ನು ಸ್ವೀಕಾರ ಮಾಡ್ತಾನೆ ಅಂತ ಆಯ್ತು. ಹಾಗಿದ್ರೆ ರಾಜ ಲೌಕಿಕವಾಗಿರತಕ್ಕಂತಹ ದೃಷ್ಟಾಂತ ರಾಜ ಅವರವರ ಯೋಗ್ಯತಾನುಸಾರವಾಗಿ ಸೇವಕನಿಗೆ ಒಳ್ಳೆಯ ಕರ್ಮವನ್ನು ಮಾಡಿದ ಅಂತಂದರೆ ಅವನಿಗೆ ಆನಂದವಾಗಿ ಅಧಿಕವಾಗಿರತಕ್ಕಂಥ ಸಂಪತ್ತು, ಏನು ಹೇರಳವಾಗಿರತಕ್ಕಂತಹ ಸಂಪತ್ತು ಕೊಟ್ಟರೂ ಕೊಟ್ಟ. ಆದರೆ ಭಗವಂತ ಹಾಗಲ್ಲ. ಭಗವಂತ ಅವನು ಜೀವನ ಯೋಗ್ಯತೆ, ಜೀವನ ಸ್ವಭಾವ ಭಗವಂತ ಕೊಡುವುದು ಹೇಗೆ ಅಂತ ಕೇಳಿದ್ರೆ, ಅವನು ಎಲ್ಲರಿಗೂ ಎಲ್ಲವನ್ನೂ ಕೊಡೋದಿಲ್ಲ. ಕೊಡುವಾಗ ಆ ಜೀವನ ಯೋಗ್ಯತೆ, ಜೀವನ ಗುಣ, ಜೀವನ ಸ್ವಭಾವ, ಜೀವನ ಎಲ್ಲವನ್ನೂ ಕೂಡ ಇಟ್ಟುಕೊಂಡು ಅವನು ಅವನ ಜೀವನಿಗೆ ಫಲವನ್ನು ಕೊಡ್ತಾನೆ ಅಂತ ಆಯಿತು. ಹಾಗಿದ್ರೆ ಈ ತನ್ನ ಸ್ವಭಾವ ಸ್ವಾತಂತ್ರ್ಯ ವಿಭಾಗವ ಮಾಡಿಕೊಟ್ಟ, ಸಹಜ ಸ್ವಾತಂತ್ರ್ಯವನ್ನು ವಿಭಾಗ ಮಾಡಿಕೊಡ್ತಾನೆ ಅಂತ ಹೇಳ್ತಾರೆ. ಈಗ ಇಲ್ಲಿ ವಿಷ್ಣು ರಹಸ್ಯದ ಮಾತನ್ನು ನಾವು ನೋಡುವುದು ಅಂತ ಆದರೆ, ಸ್ವತಂತ್ರೋಪಿ ಹರಿದ್ರಟ್ಟವು ಸ್ವತಂತ್ರ ಸ್ವಸ್ವಾತಂತ್ರ್ಯವನೇಕದ ವಿಭಜ್ಯಾಧ್ಯಾತ್ಮ ಇವ ಸರ್ವಕಾರ್ಯೇಷು ಲೀಲೆಯ ತತ್ತಸ್ವಾತಂತ್ರ್ಯಯೋಗೇನ ಫಲಭಾಗ್ ಸಪ್ರಜಾಯತೆ. ಒಂದು ದೊಡ್ಡದಾಗಿರತಕ್ಕಂತಹ ಒಂದು ರಾಜ್ಯ ನಾವು ಇಲ್ಲಿಯೇ ನೋಡಿಕೊಳ್ಳುವ. ಈಗಿನ ಒಂದು ವ್ಯವಸ್ಥೆ ಯಾವುದು? ಭಾರತ ಸರ್ಕಾರ. ಭಾರತ ಸರ್ಕಾರದ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಗಳು. ಹಾಗಿದ್ರೆ ರಾಜ್ಯಗಳು ಸ್ವತಂತ್ರವಾಗಿ ಯಾವುದೋ ವಿಚಾರವನ್ನು ತಾವು, ಯಾವುದೋ ಒಂದು ಮುಖ್ಯವಾದಂತಹ ವಿಚಾರ, ಅದರಲ್ಲಿ ತಾವು ಸ್ವತಂತ್ರವಾಗಿ ತಾವು ಪ್ರವೇಶವನ್ನು ಮಾಡಿ ಸ್ವತಂತ್ರವಾದಂತಹ ನಿಯಮ ಏನು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಒಂದು ವಿಚಾರಗಳಿಲ್ಲ. ಯಾಕೆ? ಅದಕ್ಕೆ ಆಗಿರ್ತಕ್ಕಂತಹ ಸೀಮಿತವಾದಂತಹ ಅವಧಿ ಅಂತ ಇದೆ. ಹಾಗಿದ್ರೆ ಸ್ವಾತಂತ್ರ್ಯ ಎಂಬುದು ಎಷ್ಟೋ ಒಂದು ವಿಭಾಗ ಇದೆ. ಸ್ವಾತಂತ್ರ್ಯದಲ್ಲಿ
ಕರ್ನಾಟಕ ಸರ್ಕಾರ ಅಥವಾ ತಮಿಳುನಾಡು ಅಥವಾ ಆಂಧ್ರ, ಹೀಗೆ ಎಲ್ಲ ವಿಚಾರಗಳು ಯಾವುದೋ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಬರ್ತವೆ. ಅಂದರೆ ಭಗವಂತನ ಉಳಿದಂತಹ ದೊಡ್ಡ ರಾಜನ ಅಡಿಯಲ್ಲಿ ಈ ಉಳಿದಂತಹ ಸಾಮಂತರಾಜರು ಯಾವ ರೀತಿಯಾಗಿ ಬರ್ತಾರೋ ಅದೇ ರೀತಿಯಾಗಿ ಭಗವಂತನೆಂಬಂತಹ ವ್ಯವಸ್ಥೆಯಲ್ಲಿ, ಛತ್ರದ ಅಡಿಯಲ್ಲಿ ಉಳಿದಂತಹ ಎಲ್ಲ ದೇವತೆಗಳು, ಉಳಿದಂತಹ ಎಲ್ಲ ದೈತ್ಯರ ಸಮೂಹಗಳು ಕೂಡ ಅದರ ವ್ಯವಸ್ಥೆಯಲ್ಲಿ ಬರುವಂತಹದ್ದು. ಅದರಿಂದ ವಿಭಜ್ಯಾದ್ರವ ಭಗವಂತ ಈಗ ಮುಖ್ಯಮಂತ್ರಿಯ ಕಾರ್ಯ ಅದು ವಿಸ್ತೃತವಾದಂತಹದ್ದು. ಯಾವುದೋ ಪ್ರಧಾನವಾಗಿರತಕ್ಕಂತಹ ವ್ಯವಸ್ಥೆಗಳನ್ನು, ಪ್ರಧಾನವಾಗಿರತಕ್ಕಂತಹ ಸಚಿವ ಏನು ವಿಚಾರಗಳನ್ನು ತಾನೇ ಇಟ್ಟುಕೊಳ್ತಾನೆ. ಯಾಕೆ? ಅದೆಲ್ಲವೂ ಕೂಡ ತನ್ನ ಅಧೀನ. ಹಣಕಾಸು ಆಗಲಿ ಅಥವಾ ಇನ್ನಿತರ ಯಾವುದೋ ವಿಚಾರಗಳು ಅದು ತನ್ನ ಅಧೀನವಾಗಿರ್ತದೆ. ಇನ್ನು ಉಳಿದಂತಹ ಸಚಿವ ಸಂಪುಟವನ್ನು ಅದನ್ನು ವಿಸ್ತಾರ ಮಾಡ್ತಾನೆ. ಆ ಸಚಿವ ಸಂಪುಟದಲ್ಲಿ ಉಳಿದಂತಹ ಎಲ್ಲರನ್ನೂ ಕೂಡ ಸಚಿವರನ್ನು ಇಟ್ಟುಕೊಳ್ತಾನೆ. ಇವರೆಲ್ಲರೂ ಕೂಡ ಯಾರ ಆಜ್ಞೆಗನುಸಾರವಾಗಿ ಕೆಲಸವನ್ನು ಮಾಡ್ತಾರೆ ಅಂತ ಕೇಳಿದ್ರೆ, ಒಬ್ಬ ಮುಖ್ಯನಾಗಿರತಕ್ಕಂತಹ ರಾಜನ ಅವನ ಮಾತನ್ನು ಕೇಳ್ತಾ ತಾವು ಕಾರ್ಯವನ್ನು ಮಾಡ್ತಾರೆ. ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಎಲ್ಲವೂ ಕೂಡ ಒಂದು ರೀತಿಯಾಗಿರತಕ್ಕಂತಹ ಒಂದು ವಿಚಾರದಲ್ಲಿ, ಒಂದು ವ್ಯವಸ್ಥೆಯಲ್ಲಿ ಹೋಗುವಂತಹದ್ದು. ಅದೇ ರೀತಿಯಾಗಿ ಭಗವಂತನ ವ್ಯವಸ್ಥೆಯಲ್ಲಿಯೂ ಕೂಡ ಈ ವಿಚಾರಗಳೆಲ್ಲವೂ ಕೂಡ ಇದು ಮನನೀಯ. ಇದು ಭಗವಂತ ಆ ಕರ್ಮಾಂಗಗಳನ್ನು, ಆ ವಿಚಾರಗಳನ್ನು ಮಾಡುವಾಗ ಭಗವಂತ ಸುಮ್ಮನೆ ಅವನು ಇದನ್ನು ಮಾಡೋದಲ್ಲ. ಮತ್ತೆ ಅದಕ್ಕೆ ಸರಿಯಾಗಿರತಕ್ಕಂತಹ ವಿಚಾರಗಳನ್ನು, ಅದಕ್ಕೆ ಸರಿಯಾಗಿರತಕ್ಕಂತಹ ಫಲವನ್ನು ತಾನು ಇಟ್ಟುಕೊಂಡು ತಾನು ಕರ್ಮಾಂಗಗಳನ್ನು ಅದಕ್ಕೆ ಸರಿಯಾಗಿರತಕ್ಕಂಥದ್ದನ್ನು ಕೊಡ್ತಾನೆ ಹೇಳ್ತಾರೆ. ಎಲ್ಲ ಅಧಿಕಾರಗಳು ಭಗವಂತ ದೇವತೆಗಳಿಗೂ ಕೊಟ್ಟು ಬಿಡೋದಿಲ್ಲ. ಹೇಗೆ ಮುಖ್ಯಮಂತ್ರಿಯ ಅಧೀನರಾಗಿ ಉಳಿದಂತಹ ಸಚಿವ ಸಂಪುಟಗಳು ಇರ್ತವೋ, ಆದರೆ ಎಲ್ಲ ಅಧಿಕಾರ ಯಾರ ಅಧೀನ ಇರ್ತದೆ? ಮುಖ್ಯಮಂತ್ರಿ ಅಧೀನವಾಗಿರ್ತದೆ. ಅದೇ ರೀತಿಯಾಗಿ ಭಗವದಧೀನವಾಗಿ ಉಳಿದಂತಹ ಎಲ್ಲ ಕಾರ್ಯಗಳು ಕೂಡ ಆ ರೀತಿಯಾಗಿ ಕರ್ಮಗಳು ನಡೆಯುತ್ತದೆ. ಸ್ವಾತಂತ್ರ್ಯ ಎಂಬುದು ಮುಖ್ಯವಾಗಿರತಕ್ಕಂತಹ ಗುಣ. ಸ್ವಾತಂತ್ರ್ಯ ಅದು ಹೇಳಿದಲ್ವ, ಮುಖ್ಯವಾಗಿರ್ತಕ್ಕ ಅದು ಏಕಮಾತ್ರ ವೃತ್ತಿಯಾದಂತಹದ್ದು, ಅದು ಅನೇಕ ವೃತ್ತಿ ಅಲ್ಲ. ಈ ಸ್ವಾತಂತ್ರ್ಯ ಎಂಬ ಗುಣ ಅನೇಕ ವೃತ್ತಿ ಅಲ್ಲ, ಮತ್ತೆ ಅದು ಏಕವೃತ್ತಿ. ಯಾರು ಏಕವೃತ್ತಿ? ಬ್ರಹ್ಮ ಮಾತ್ರ ವೃತ್ತಿಯಾದಂತಹ ಗುಣ ಅದು ಸ್ವಾತಂತ್ರ್ಯ ಎಂಬಂತಹ ಈ ವಿಚಾರವನ್ನು ನಮಗೆ ತಿಳಿಸಿಕೊಡ್ತಾರೆ. ಇಲ್ಲಿ ಸ್ವಾತಂತ್ರ್ಯ ಕೊಡುವುದು ಅಂತ ಹೇಳಿದ್ರೆ ಅವರವರ ಸಾಮರ್ಥ್ಯವನ್ನು ಅಭಿವ್ಯಕ್ತಿಗೊಳಿಸೋದು. ನಿನ್ನಗೆ ಎಷ್ಟು ಸಾಮರ್ಥ್ಯ ಇದೆ, ನಿನ್ನ ಏನು ವಿಶಿಷ್ಟತೆ, ಅಷ್ಟು ಗುಣವನ್ನು ಅವರಿಗೆ ಕೊಡ್ತಾರೆ. ಅದರಿಂದಾಗಿ ಇದಕ್ಕೆ ಬೇಕಾದಷ್ಟು ದೃಷ್ಟಾಂತಗಳಿದೆ. ಏನು ಅಂತ ಕೇಳಿದ್ರೆ, ಈ ಒಂದು ಬಾಡಿಗೆಯ ಮನೆಯ ವ್ಯವಸ್ಥೆಯಲ್ಲಿ ನಾವೇನು ಮಾಡ್ತೇವೆ ಅಂತ ಕೇಳಿದ್ರೆ, ಬಾಡಿಗೆಯ ಮನೆಯನ್ನು ಬಿಟ್ಟು ಹೋಗುವಾಗ ಆ ಮನೆಯನ್ನು ಎತ್ಕೊಂಡು ಹೋಗೋದಿಲ್ಲ, ಅಥವಾ ಮನೆಯಲ್ಲಿರ್ತಕ್ಕಂತಹ ಸಾಮಗ್ರಿಗಳನ್ನು ಕೂಡ ಎತ್ತಿಕೊಂಡು ಹೋಗೋದಿಲ್ಲ. ಯಾಕೆ? ಅದರಲ್ಲಿ ನಮಗೆ ಸ್ವಾತಂತ್ರ್ಯ ಇಲ್ಲ. ಅದು ಯಾರ ಸ್ವಾತಂತ್ರ್ಯ? ಯಾರ ಅಧೀನವಾಗಿದೆ? ಭಗವದಧೀನವಾಗಿದೆ. ಆ ಮನೆ ಯಾರ ಅಧೀನವಾಗಿದೆ ಕೇಳಿದ್ರೆ ಭಗವದಧೀನವಾಗಿರತಕ್ಕಂತಹದ್ದು. ಆದ್ದರಿಂದ ಆ ಭಗವದಧೀನವಾದಂತಹ ಏನು ಮನೆ, ಇದು ಏನು ಈ ದೇಹ, ಇದೇ ರೀತಿಯಾಗಿ ಇದರಲ್ಲಿ ನಮ್ಮ ಕಾರ್ಯ ಎಷ್ಟು, ನಮ್ಮ ಅವಧಿ ಎಷ್ಟು ಕೇಳಿದ್ರೆ ಇದನ್ನು ಈಗ ಇರುಂಟು, ಈಗ ಇದರಲ್ಲಿ ನಾವು ಇದ್ದೇವೆ. ಅದರಿಂದ ಈ ಸ್ವಾತಂತ್ರ್ಯ ಏನು ಕಿಂಚಿತ್ತೂ ಕೂಡ ನಮಗಿಲ್ಲ ಎಂಬಂತಹ ಒಂದು ವಿಚಾರವನ್ನು ನಾವು ಅರಿತುಕೊಳ್ಳಬೇಕು. ಇದೇ ವಿಚಾರವನ್ನು ಜಗನ್ನಾಥದಾಸರು ನಮಗೆ ದತ್ತ ಸ್ವಾತಂತ್ರ್ಯ ಸಂಧಿ ಈ ವಿಚಾರದಲ್ಲಿ ನಮಗೆ ತಿಳಿಸಿಕೊಡ್ತಾರೆ. ಇನ್ನು ಎರಡನೇ ದೃಷ್ಟಾಂತವನ್ನು ನಾವು ನೋಡೋದು ಅಂತ ಆದರೆ, ಅದು ಸಾಮರ್ಥ್ಯವನ್ನು ನಾವು ಅಭಿವ್ಯಕ್ತಿಗೊಳಿಸೋದು ಅಂತ. ಅಂದರೆ ಭಗವದ್ ಏಕನಿಷ್ಠವಾಗಿರತಕ್ಕಂತಹ ಗುಣ ಅಂತ ಹೇಳಿದೆ. ಅದರಲ್ಲಿ ಈ ಇತರ ಗುಣಗಳಂತೆ ಅದೇನು ಕೇಳಿದ್ರೆ ಭಗವತ್ ಸ್ವರೂಪ, ಭಗವಂತ ಬೇರೆಯಲ್ಲ, ಭಗವಂತನ ಸ್ವತಂತ್ರ್ಯ ಗುಣ ಬೇರೆಯಲ್ಲ. ಆದ್ದರಿಂದ ಆ ಗುಣ ಅದು ಭಿನ್ನವಾಗಿರತಕ್ಕಂತಹದ್ದು ಎಂಬಂತಹ ವಿಚಾರವನ್ನು ನಾವು ಹೇಳ್ತೇವೆ. ಇನ್ನೊಂದು ಆಯಾಯ ಹೆಸರಿನಲ್ಲಿ ಆಯಾಯ ದೇವತೆಗಳು ಕೂಡ ಇದ್ದಾರೆ ಅಂತ ಹೇಳ್ತಾರೆ. ಈಗ
ಮಹಾಭಾರತದಲ್ಲಿ ಹೇಳುವಾಗ ಆಚಾರ್ಯ ಮಧ್ವರ ಮಾತನ್ನು ನಾವು ನೆನಪಿಸಿಕೊಳ್ಬೇಕು. ಏನು ಕೇಳಿದ್ರೆ ಆಚಾರ್ಯ ಮಧ್ವರು ನಮಗೆ ತಾತ್ಪರ್ಯ ನಿರ್ಣಯದಲ್ಲಿ ರಾಹುವಿನ ಚಿಂತನೆಯನ್ನು ಕೊಡುತ್ತಾರೆ. ರಾಹುವಿನ ಚಿಂತನೆ ಹೇಗೆ ಅಂತ ಕೇಳಿದರೆ ಶಿರಸ್ತು ತಸ್ಯ ಗ್ರಹತ ಮವಾಪ ಅಂತ ಆ ಗ್ರಹತ್ವವನ್ನು ಪಡೆದುಕೊಂಡಿರತಕ್ಕಂತಹದ್ದು ಯಾವುದು? ಶಿರಸ್ತು ತಸ್ಯ ಗ್ರಹತ ಮವಾಪ. ಶಿರೋಭಾಗ ಅದು ಅಮೃತವನ್ನು ಸ್ವೀಕಾರ ಮಾಡಿದ ಕಾರಣ, ಅಮೃತವನ್ನು ಸೇವಿಸಿದ ಕಾರಣ ಅದರಲ್ಲಿ ಗ್ರಹತ್ವ ಎಂಬುದು ಬಂತು. ಅದು ಎಲ್ಲಿಂದ ಬಂತು ಕೇಳಿದ್ರೆ ಭಗವಂತ ಕೊಟ್ಟ. ಯಾಕೆ? ಅವನು ಸುರ ಏನು ಅದರಲ್ಲಿ ಅಮೃತ ಬಿಂದು ಬಿದ್ದಿತ್ತು, ಅಮೃತ ಬಿಂದು ಬಿದ್ದ ಕಾರಣ ಅದು ಅದರಲ್ಲಿ ಗ್ರಹತ್ವವನ್ನು ಭಗವಂತ ಕೊಟ್ಟ ಅಂತ ಹೇಳ್ತೇವೆ. ಅದರಿಂದ ಎಲ್ಲ ಅಧೀನಗಳು ಏನು ಭಗವಂತ ಯಾವ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಒಂದೊಂದು ಮಾನದಂಡಗಳು, ಒಬ್ಬೊಬ್ಬರಿಗೆ ಒಂದೊಂದು ಕೊಡಬೇಕು ಅಂತ ಆದರೆ ಮಾನದಂಡವನ್ನು ಇಟ್ಟುಕೊಳ್ತಾನೆ. ಎಲ್ಲರಿಗೂ ಎಲ್ಲವೂ ಇಲ್ಲ. ಯಾಕೆ? ಅದಕ್ಕೊಂದು ಈಕ್ವಾಲಿಟಿ ಅದು ಎಲ್ಲ ವಿಚಾರದಲ್ಲೂ ಇಲ್ಲ. ಈ ಎಲ್ಲ ಮಾನದಂಡಗಳನ್ನು ಇಟ್ಟುಕೊಂಡು ಭಗವಂತ ಏನು ಮಾಡ್ತಾನೆ? ಭಗವಂತನಲ್ಲಿ ಡಿಸ್ಕ್ರಿಮಿನೇಷನ್ ಇಲ್ಲ. ಮತ್ತೆ ಅವನು ಕೆಲವೊಂದಷ್ಟು ಮಾನದಂಡಗಳನ್ನು ಇಟ್ಟುಕೊಂಡು ಕೆಲವೊಂದಷ್ಟು ವಿಚಾರಗಳನ್ನು ತನ್ನ ಮನಸ್ಸಲ್ಲಿಟ್ಟುಕೊಂಡು ಅವನು ಅವರವರ ಯೋಗ್ಯತಾನುಸಾರವಾಗಿ ಅವರವರಿಗೆ ಸ್ವಾತಂತ್ರ್ಯವನ್ನು ಅನುಭವಿಸುವಂತೆ ಮಾಡ್ತಾನೆ ಅಂತ ಹೇಳ್ತಾರೆ. ಇಲ್ಲಿ ಒಂದು ವಿಚಾರವನ್ನು ನಾವು ಅರ್ಥೈಸಿಕೊಳ್ಳಬೇಕು. ಏನು ಅಂತ ಕೇಳಿದ್ರೆ ದೀನತ್ವ ದೇವನಾಮಾನ ಅನ್ಯೇ ಬ್ರಹ್ಮಾದಿನಾಮಕ ಅವೈಷ್ಣವ ಕೃತೋ ಯಜ್ಞೋ ದೀನೈರ್ ದೇವೈರ್ತ ಭುಜ್ಯತೆ ವೈಷ್ಣವೈರ್ ಕೃತೋ ಯಜ್ಞೋ ದೇವೈರೇ ಮನುನಾಮಕೈ. ಒಂದು ವಿಚಾರವನ್ನು ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಏನು ಅಂತ ಕೇಳಿದ್ರೆ ದೇವತೆಗಳ ಹೆಸರಿನಲ್ಲಿ ದೈತ್ಯರು ಕೂಡ ಇದ್ದಾರೆ. ಯಾವ ರೀತಿಯಾಗಿ ನಾವು ದೇವತಾ ಹೆಸರನ್ನು ನಾವು ಕರೀತೇವೆಯೋ ಅದೇ ರೀತಿಯಾಗಿರ್ತಕ್ಕಂಥ ನಾಮದಲ್ಲಿ ದೈತ್ಯರು ಇದ್ದಾರೆ. ಅದಕ್ಕೋಸ್ಕರ ದೇವತೆಗಳಿಗೆ ಆಹುತಿಯನ್ನು ನೀಡುವಾಗ ತದಂತರ್ಗತನಾದಂತಹ ಭಗವತ್ ಚಿಂತನೆ ಎಂಬುದು ಅತೀ ಅವಶ್ಯಕ. ಒಂದು ವೇಳೆ ಭಗವತ್ ಚಿಂತನೆ ಇಲ್ಲದೆ ಮಾಡಿರತಕ್ಕಂತಹ ಯಾವುದೇ ಒಂದು ಹಿನ್ನೆಲೆ ಇಲ್ಲದೇ ಇರತಕ್ಕಂತಹ ಶಾಸ್ತ್ರೀಯ ಹಿನ್ನೆಲೆ ಇಲ್ಲದೇ ಇರತಕ್ಕಂತಹ ಹಿನ್ನೆಲೆಯಲ್ಲಿ ಮಾಡಿರತಕ್ಕಂತಹ ಯಜ್ಞ ಅದು ಗೀತಾತಾತ್ಪರ್ಯದಲ್ಲಿ ಆಚಾರ್ಯ ಮಧ್ವರು ಹೇಳ್ತಾರೆ. ಅದು ಏನಾಗ್ತದೆ ಕೇಳಿದ್ರೆ ಅದು ಅಸುರೀ ಪಾಲು, ಅದು ಯಾವತ್ತೂ ಕೂಡ ದೇವತಾ ಪಾಲು ಅನಿಸಿಕೊಳ್ಳುವುದಿಲ್ಲ, ದೈತ್ಯರ ಪಾಲೇ ಆಗ್ತದೆ ಎಂಬಂತಹ ಒಂದು ಚಿಂತನೆಯನ್ನು ನಮಗೆ ಕೊಡ್ತಾರೆ. ಅದಕ್ಕೋಸ್ಕರ ಭಗವತ್ ಚಿಂತನೆ ನಮಗೆ ಬೇಕು. ಭಗವತ್ ಚಿಂತನೆ ಬರುವುದು ಯಾವಾಗ ಅಂತ ಕೇಳಿದ್ರೆ ಯಾವುದೋ ಒಂದಷ್ಟು ವಿಚಾರಗಳನ್ನು ನಾನು ತಿಳ್ಕೊಂಡಿದ್ದೇನೆ ಅದರಿಂದಾಗಿ ದೇವತಾ ಚಿಂತನೆ ಬರ್ತದೆ ನನಗೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಎತ್ತರದಲ್ಲಿರತಕ್ಕಂತಹ ದೇವತೆಗಳ ಚಿಂತನೆ ನಮಗೆ ಅಷ್ಟು ಸುಲಭದಲ್ಲಿ ಅದು ಸಾಧ್ಯ ಅಲ್ಲ. ಯಾಕೆ? ತುಂಬ ಹಿನ್ನೆಲೆಗಳು ಬೇಕು. ಸಾಮಾನ್ಯವಾದಂತಹ ಯಾವುದೋ ಒಂದು ಸಣ್ಣ ಚಿಂತನೆಯಿಂದಾಗಿ ನಮಗೆ ಭಗವತ್ ಚಿಂತನೆ ಬರಲಿ, ಭಗವಂತನ ಜ್ಞಾನ ಬರಲಿ, ಅಥವಾ ಭಗವಂತನ ಪೂರ್ಣವಾಗಿರತಕ್ಕಂತಹ ಅರಿವು ನನಗಾಗ್ತದೆ ಅಂತ ಹೇಳಿದ್ರೆ ಅದೊಂದು ಭ್ರಮೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಆ ಚಿಂತನೆ ದೇವತೆಯ ಒಳಗಿರತಕ್ಕಂತಹ ಭಗವದ್ ರೂಪ ಎಲ್ಲದರ ಅತೀ ಅವಶ್ಯಕವಾಗಿರತಕ್ಕಂತಹ ಉಪಾಸನೆ ಚಿಂತನೆಯನ್ನು ನಡೆಸಿಕೊಂಡು ತಾನು ಮಾಡಬೇಕು, ತಾನು ಯಾವುದೇ ಕರ್ಮವನ್ನು ನಡೆಸಬೇಕು ಎಂಬಂತಹ ವಿಚಾರವನ್ನು ದಾಸರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅದಾದ ಮೇಲೆ ಭಗವಂತ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಏನು ಸ್ವತಂತ್ರ ನಮಗೆ? ನಾವು ಸ್ವಾತಂತ್ರ್ಯ ಯಾವ ರೀತಿಯಾಗಿರತಕ್ಕಂತಹ ಸ್ವಾತಂತ್ರ್ಯ ಅಂತಂದರೆ ಅದನ್ನು ಏನು ಈ ಸ್ವತಂತ್ರದ ವಿಭಾಗ, ಯಾವುದೋ ಒಂದಷ್ಟು ವಿಚಾರಗಳು ವಿಭಾಗಗಳಿದೆ, ಅದರಲ್ಲಿ ಬೇರೆ ಬೇರೆ ಇಂತಿಷ್ಟು ವಿಭಾಗಗಳನ್ನು ಹೇಳ್ತಾರೆ. ಏನು ಹೇಗೆ ಅಂತ ಕೇಳಿದ್ರೆ ಅಗಣಿತ ಸ್ವತಂತ್ರ್ಯತೆ 4 ವಿಭಾಗವ ಮಾಡಿ ಒಂದನ್ನು ತೆಗೆದು ದಶವಿಧ ಗೈತಿ ಪಾದರೆ ಪಂಚಪ್ರಾಣಲಿ ಮಗಜದುಷ್ಟೇನೊಳು ಸಪಾದೈ ಉಗುಣವಿರಿಸಿದ ಮತ್ತೆ ದಶವಿಧ ಯುಗಳಗಳನ್ನು ಮಾಡಿ ಎಂದು ಸದಾಶಿವನೊಳಗಿಟ್ಟ. ಭಗವಂತ ಯಾವ ರೀತಿಯಾಗಿ ಯಾರ್ಯಾರಿಗೆ ಯಾವ ರೀತಿಯಾದಂತಹ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ, ಎಷ್ಟು ಗುಣ ಅವರು ಸ್ವಾತಂತ್ರ್ಯವುಳ್ಳವರು ಎಂಬುದಾಗಿ ಇಲ್ಲಿ ಅದರ ವಿಭಾಗ, ಎಷ್ಟು ವಿಭಾಗ, ಯಾವ ರೀತಿಯಾಗಿ ನಾವು ಸ್ವಾತಂತ್ರ್ಯ. ಈಗ ಬ್ರಹ್ಮ ಸೃಷ್ಟಿ ಮಾಡಿದ, ಪಾಲನೆ ಮಾಡಲಿಕ್ಕೆ ಒಬ್ಬ,
ಅದೇ ರೀತಿಯಾಗಿ ಅದರ ಸಂಹಾರವನ್ನು ಮಾಡಲಿಕ್ಕೆ ಹೀಗೆ ವಿಭಾಗಗಳನ್ನು ನಾವು ನೋಡ್ತೇವೆ, ಹೇಳ್ತೇವೆ. ಈ ವಿಭಾಗಗಳು, ಈ ಸ್ವಾತಂತ್ರ್ಯಗಳು ಹೇಗೆ, ಎಷ್ಟು ಗುಣ, ಎಷ್ಟು ಪಾಲು ಅಂತ ಕೇಳಿದರೆ ಅಗಣಿತ ಸ್ವಾತಂತ್ರ್ಯನಲ್ಲಿ ಭಗವಂತ ಅಗಣಿತ. ಭಗವಂತನ ಸ್ವಾತಂತ್ರ್ಯ ಎಷ್ಟು ಕೇಳಿದ್ರೆ ಅಗಣಿತ. ಭಗವಂತ ಅಗಣಿತವಾದಂತಹ ಅಸಂಖ್ಯವಾದಂತಹ ಗುಣಗಳನ್ನು ಸ್ವತಂತ್ರ್ಯ ಎಂಬಂತಹ ಗುಣವುಳ್ಳವನು ಅವನು. ಅಂತಹ ಅಗಣಿತ ಸ್ವತಂತ್ರ್ಯವುಳ್ಳಂತಹ ಗುಣಶಿಷ್ಟನಾಗಿರತಕ್ಕಂತಹ ಭಗವಂತ ನಾಲ್ಕು ವಿಭಾಗದಿಂದ ಸ್ವಾತಂತ್ರ್ಯವನ್ನು ವಿಭಾಗ ಮಾಡಿದ. ಯಾರಿಗೆ ಅಂತ ಕೇಳಿದ್ರೆ ವಿಭಾಗವನ್ನು ಒಂದನ್ನು ತೆಗೆದು ಶವೈದು, ಅದನ್ನು ಒಂದೊಂದು ಭಾಗ ತೆಗಿತಾನೆ. ಅದರಲ್ಲಿ ಮತ್ತು ಪುನಃ 10 ಭಾಗ ಮಾಡಿ ಅದನ್ನು ವಾಯುದೇವರಿಗೆ ಕೊಡ್ತಾನೆ. ವಾಯುಸ್ತದನುಜ್ಞಯ ಅಂತ ಏನು ನಾವು ಮಾತನ್ನು ನೋಡ್ತೇವೆ. ವಾಯುದೇವರಿಗೆ ತದನುಜ್ಞಯ, ವಾಯುದೇವರು ಕೂಡ ಮೋಕ್ಷವನ್ನು ಕೊಡಲಿಕ್ಕೆ ಸಾಮರ್ಥ್ಯ ಇದೆ ಅಂತ ಹೇಳ್ತಾರೆ. ವಾಯುದೇವರು ಮೋಕ್ಷವನ್ನು ಕೊಡಲಿಕ್ಕೆ ಸಾಮರ್ಥ್ಯ ಇದೆ ಅಂತಾದರೆ ಯಾವ ರೀತಿಯಾಗಿ ಕೊಡಲಿಕ್ಕೆ ಸಾಮರ್ಥ್ಯ? ಭಗವತ್ ಅನುಜ್ಞಯ, ವಾಯುಶ್ಚದನುಜ್ಞಯ ಅಂತ ಹೇಳ್ತೇವೆ. ತದನುಜ್ಞಯ ಇವ, ಭಗವತ್ ಅನುಜ್ಞವನ್ನು ಇಟ್ಟುಕೊಂಡು, ಭಗವಂತನ ಪ್ರಸಾದವನ್ನು ಇಟ್ಟುಕೊಂಡು, ಹೇಗೆ ಜಿಜ್ಞಾಸೋತ ಜ್ಞಾನಜಾತ ಪ್ರಸಾದೇ ಉಚ್ಯತೆ. ಜಿಜ್ಞಾಸೋತ ಜಿಜ್ಞಾದೆ ಜ್ಞಾನ, ಅದರಿಂದಾಗಿ ಪ್ರಸಾದವಾಗಿ ಮೋಕ್ಷ. ಈ ಮೋಕ್ಷ ಭಗವಂತನೂ ಕೊಡಲಿಕ್ಕೆ ಭಗವಂತನೇ ಕೊಡ್ತಾನೆ, ವಾಯುದೇವರು ಕೂಡ ಕೊಡ್ತಾರೆ. ವಾಯುದೇವರು ಹೇಗೆ ಕೊಡ್ತಾರೆ? ಭಗವಂತನ ಗುಣ, ಭಗವಂತನಲ್ಲಿ ಉಪಾಸನೆಯನ್ನು ಮಾಡಿದ ಫಲವನ್ನು ಅವರು ಉಪಾಸನೆ ಮಾಡಿದ್ದಕ್ಕೆ ಅವರಿಗೆ ಮೋಕ್ಷವನ್ನು ಕೊಡುವಂತಹ ಒಂದು ಗುಣವಿಶಿಷ್ಟ. ಇದು ಭಗವಂತ ಕೊಟ್ಟಿರತಕ್ಕಂತಹ ಒಂದು ವಿಶಿಷ್ಟವಾದಂತಹ ಸಾಮರ್ಥ್ಯ. ಅದಾದ ಮೇಲೆ ಇದು 4 ವಿಧದಲ್ಲಿ ಒಂದು ಭಾಗ ಯಾವುದೋ ವಾಯುದೇವರಿಗೆ. ಅದಾದ ಮೇಲೆ ಮುಂದೆ ಉಳಿದಂತಹ ಸ್ವಲ್ಪ ಭಾಗದಲ್ಲಿ ಬ್ರಹ್ಮದೇವರು, 4 ಮುಖ ಉಳ್ಳವನು, ಚತುರ್ಮುಖ ಬ್ರಹ್ಮದೇವರು, ಅವರೂ ಕೂಡ ಏನೋ ಒಂದಷ್ಟು ಬ್ರಹ್ಮದೇವರು ಕೂಡ ವರಾದಿಗಳನ್ನು ಕೊಡ್ತಾರೆ. ಅದು ವರ ಹೇಗೆ ಕೊಡುವುದು ಅಂತ ಕೇಳಿದ್ರೆ ಭಗವಂತನ ಅನುಜ್ಞೆ, ಭಗವಂತನ ಕಿಂಚಿತ್ ಉಪಾಸನೆ, ಅದರ ಬಲವಾಗಿ ಅವರೂ ಕೂಡ ಮೋಕ್ಷಾದಿಗಳನ್ನು ಕೊಡ್ತಾರೆ, ಅವರೂ ಕೂಡ ಕೊಡ್ತಾರೆ. ಹಾಗಿದ್ರೆ ವಾಯುದೇವರು ಕೂಡ ಬ್ರಹ್ಮದೇವರು ಕೂಡ ಕೊಡುವ ಸಾಮರ್ಥ್ಯ ಅದು ಭಗವಂತ ಕೊಟ್ಟದ್ದು, ಭಗವತ್ ಅನುಜ್ಞೆಯಿಂದ ಬಂದದ್ದು ಅಂತ ಅರ್ಥ ಮಾಡಿಕೊಳ್ಬೇಕು. ಅದಾದ ಮೇಲೆ ಮುಂದೆ ಹೇಳ್ತಾರೆ, ಇನ್ನು ಕೆಲವು ಸ್ವಲ್ಪ ಭಾಗವನ್ನು ಸದಾಶಿವ ರುದ್ರದೇವರು ಕೂಡ ಕೊಡ್ತಾರೆ. ಸೃಷ್ಟಿ ಇತ್ಯಾದಿಗಳನ್ನು ರುದ್ರದೇವರಿಂದ ಬಂದಿರತಕ್ಕಂತಹ ಭಾಗವತಾದಿಗಳು ರುದ್ರದೇವರು ಕೂಡ ಕಿಂಚಿತ್ ಸಾಮರ್ಥ್ಯವನ್ನು ಕೊಡ್ತಾರೆ. ಆದರೆ ಅದು ಏನು ಕೇಳಿದ್ರೆ ಅದು ಅವರಲ್ಲಿ ಸ್ವಾತಂತ್ರ್ಯ ಪೂರ್ಣವಾದದ್ದಲ್ಲ, ಮತ್ತೆ ಏನೋ ಒಂದಷ್ಟು ನಾವು ಅವನ ಅಧೀನವಾಗಿ ಇರುವಂತಹದ್ದು ಎಂಬಂತಹ ಚಿಂತನೆಯನ್ನು ಅರ್ಥ ಮಾಡಿಕೊಡಬೇಕು ಅಂತ ಹೇಳ್ತಾರೆ. ಕರ್ತೃತ್ವ, ಅದು ನಾವು ದೊಡ್ಡದನ್ನು ಹೇಳ್ತೇವೆ. ಕರ್ತೃ ಏನು ಕರ್ತೃತ್ವ ಎಂಬಂತಹ ಗುಣ ಅದು ಯಾರದ್ದು ಕೇಳಿದ್ರೆ ಅದು ಭಗವಂತನ ಗುಣ. ಕರ್ತೃತ್ವ ಎಂಬಂತಹ ಗುಣ, ಅದರಿಂದ ನಕರ್ತೃತ್ವ ನಕರ್ಮಾಣಿ ಲೋಕದಲ್ಲಿ ಪ್ರಭು ನಕರ್ಮವರದ ಯೋಗಂ ಸ್ವಭಾವಸ್ತು ಪ್ರವರ್ತದೆ. ಈ ಕರ್ತೃತ್ವ ಎಂಬಂತಹ ಗುಣ ಅದು ಭಗವದ್ ವಿಶಿಷ್ಟವಾದಂತಹ ಗುಣ, ಹೊರತು ಯಾರದ್ದೂ ಗುಣ ಅಲ್ಲ. ಕರ್ತೃತ್ವ ಅದು ಭಗವಂತನ ಗುಣ. ಯಾಕೆ? ಜನ್ಮಾದ್ಯಸ್ಯೇತಃ, ಏನು ಜಗತ್ತನ ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇತ್ಯಾದಿ ಕರ್ತೃತ್ವ ಇತ್ಯಾದಿಗಳು ಆಗುವುದು ಯಾರಿಂದ ಅಂತ ಕೇಳಿದ್ರೆ ಅವನು ಮಾಡಿದ್ರೆ ಉಳಿದಂತಹ ಎಲ್ಲದೂ ಕೂಡ ನಡೀಲಿಕ್ಕೆ ಸಾಧ್ಯ. ಹಾಗಿದ್ರೆ ಜಗತ್ತಿನಲ್ಲಿ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಕ್ರಿಯೆಗಳು, ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಏನು ನಡೀತವೆ, ಅದು ಎಲ್ಲಿಂದ ನಡೆಯುವುದು, ಹೇಗೆ ನಡೆಯುವುದು ಕೇಳಿದ್ರೆ ಅವನ ಅಧೀನವಾಗಿ. ತತ್ವಮಸಿ ಅಂತ ಹೇಳಿದಾಗ ತತ್ವಮಸಿ ಹೇಗೆ? ತತ್ವಮಸಿ ಅಂತ ಕೇಳಿದ್ರೆ ಸಾತ್ಮ ತತ್ವಮಸಿ ಶ್ವೇತಕೇತೋ ಅಂತ ಉಪನಿಷತ್ತು ಹೇಳ್ತದೆ. ಉಪನಿಷತ್ತು ಹೇಳುವಂತಹ ಮಾತಿಗೆ ಸ ಆತ್ಮ ತದ್ಯಾರು ತತ್ವಮಸಿ, ನೀನಾಗಿದ್ದಿ ಅಂತ ಹೇಳಿದ್ರೆ ತದಧೀನತ್ವಮಸಿ, ನೀನು ಅದರ ಅಧೀನನಾಗಿದ್ದಿ. ನೀನು ಹೇಗಿದ್ಯಾ ಹೇಳಿದ್ರೆ ನಿನ್ನ ಅಡ್ರೆಸ್ ಏನು ಅಂತ ಹೇಳಿದ್ರೆ ಅದರ ಅಧೀನ.
ನೀನು ಅವನ ಅಧೀನವಾಗಿ ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಕ್ರಿಯೆಗಳು ಬೇರೆ ಬೇರೆ ರೀತಿಯಾಗಿರತಕ್ಕಂತಹದ್ದು ನಿನ್ನಿಂದ ನಡೆಯುತ್ತದೆ ಎಂಬಂತಹ ಅರ್ಥವನ್ನು ನಾವು ಇಟ್ಟುಕೊಳ್ಳಬೇಕು. ಅದಕ್ಕೋಸ್ಕರ ಭಗವಂತ ಈ ಗುಣಗಳನ್ನು ತನ್ನ ವಿಶಿಷ್ಟವಾದಂತಹ ಗುಣಗಳನ್ನು ಏನು ಮಾಡಿದ, 4 ಪಾಲು ಮಾಡಿ ಅದರ ಸ್ವಲ್ಪ ಭಾಗವನ್ನು ವಾಯುದೇವರಿಗೆ, ಇನ್ನು ಸ್ವಲ್ಪ ಭಾಗವನ್ನು ಬ್ರಹ್ಮದೇವರಿಗೆ, ಇನ್ನು ಸ್ವಲ್ಪ ಭಾಗವನ್ನು ರುದ್ರದೇವರಿಗೆ ಕೊಡ್ತಾನೆ ಅಂತ ಹೇಳ್ತಾರೆ. ಇದಕ್ಕೆ ವಿಷ್ಣು ರಹಸ್ಯದ ಮಾತನ್ನು ನಾವು ಅರ್ಥ ಇಟ್ಟುಕೊಳ್ಳಬೇಕು. ನಮಗೆ ಎಲ್ಲದಕ್ಕೂ ಕೂಡ ಪ್ರಮಾಣ ಯಾರೇ ದಾಸರುಗಳು ಮಾತನ್ನು ಹೇಳಿದ್ದಾರೆ ಅಂತಾದರೆ ಅವರ ಸ್ವಂತವಾದಂತಹ ಮಾತುಗಳಲ್ಲ. ಮತ್ತೆ ದಾಸರುಗಳು ಹೇಳಿದ ಮಾತು ದಾಸ ಸಾಹಿತ್ಯ ಬೇರೆಯಲ್ಲ, ವ್ಯಾಸ ಸಾಹಿತ್ಯ ಬೇರೆಯಲ್ಲ. ದಾಸ ಸಾಹಿತ್ಯ ಏನನ್ನ ಹೇಳಿದೆಯೋ ಅದು ವ್ಯಾಸ ಸಾಹಿತ್ಯದ ಮೂಲ, ವ್ಯಾಸ ಸಾಹಿತ್ಯದ ಅನುಕರಣೆ. ಅಂದರೆ ವ್ಯಾಸ ಸಾಹಿತ್ಯವನ್ನು ಬೇಸನ್ನಾಗಿಟ್ಟುಕೊಂಡು ವ್ಯಾಸ ಸಾಹಿತ್ಯದ ಇಂಪ್ಲಿಮೆಂಟೇಷನ್ ವ್ಯಾಸ ಸಾಹಿತ್ಯ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಸ್ವಾತಂತ್ರ್ಯ ದುರ್ತಾಂತ ದಶವಿಧ ವಿಭಜನರಿ, ಸ್ವಾತಂತ್ರ್ಯ ತನ್ನ ಗುಣವನ್ನು, ಸ್ವತಂತ್ರ್ಯ ಎಂಬಂತಹ ಗುಣವನ್ನು ಭಗವಂತ ಏನು ಮಾಡಿದ ಕೇಳಿದ್ರೆ ಚತುರ್ಧಾ ವಿಭಜತ, 4 ರೀತಿಯಾಗಿ ವಿಭಾಗ ಮಾಡಿದ. ಹೇಗೆ? ಪಾದೋನ ಊನ ಪಂಚಕಂ, ಪಾದ ಊನ ಪಂಚಕ, 4ನೇ ಒಂದು ಭಾಗವನ್ನು ಏನು ಮಾಡಿದ ಕೇಳಿದ್ರೆ ಪ್ರಾಣನಿಗೆ ಕೊಟ್ಟ. ಸಪಾದಂ, ಇನ್ನೂ ಸ್ವಲ್ಪ ಭಾಗವನ್ನು, ಕಾಲು ಭಾಗವನ್ನು ಬ್ರಹ್ಮನಿಗೆ ಕೊಟ್ಟ, ಚತುರ್ಮುಖ ಬ್ರಹ್ಮನಿಗೆ ಕೊಟ್ಟ. ಅದಾದಮೇಲೆ ದ್ವಿತೀಯ ಚತುರ್ಥ ಅಂತೆ ಇನ್ನು 2ನೇ ವಿಭಾಗದಲ್ಲಿ ಅದನ್ನು ದಶದೈವ ವಿಭಜಿಸಿದೆ, ಅದನ್ನು ಮತ್ತೆ 10 ತುಂಡುಗಳನ್ನಾಗಿ ಮಾಡಿದ. ಅದನ್ನು ದ್ವಾದೇವ ಅಹಂಕಾರ ದೇವತೆಯಾಗಿರತಕ್ಕಂತಹ ರುದ್ರನಿಗೆ, ಇನ್ನು ಇಂದ್ರನಿಗೆ ಚಿತ್ತದೈವತೆ, ಮನಸ್ಸಿನ ಮನೋಭಿಮಾನಿಯಾಗಿರತಕ್ಕಂತಹ ರುದ್ರದೇವರಿಗೆ ಅದನ್ನು ಕೊಟ್ಟ ಅಂತ ಹೇಳ್ತಾರೆ. ಅದರಿಂದ ಈ ಎಲ್ಲ ವಿಶಿಷ್ಟವಾದಂತಹ ಗುಣಗಳು, ವಿಶಿಷ್ಟವಾಗಿರತಕ್ಕಂತಹ ಭಗವಂತನ ಗುಣದ ಚಿಂತನೆ, ಸ್ವಾತಂತ್ರ್ಯ ಎಂಬಂತಹ ಗುಣದ ಚಿಂತನೆ, ಅದು ಭಗವಂತ ಉಳಿದಂತಹ ದೇವತೆಗಳಿಗೆ ಕೊಟ್ಟು ಅವರ ಮೂಲಕವಾಗಿ ಭಗವಂತ ಏನು ಮಾಡ್ತಾನೆ, ಆ ಎಲ್ಲ ಗುಣಗಳನ್ನು ಅವರಿಂದ ಮಾಡಿಸ್ತಾನೆ ಅಂತ ಹೇಳ್ತಾರೆ. ಇದಕ್ಕೆ ಪ್ರಮಾಣಗಳು ಕೂಡ ಛಲಾರ್ಯದಲ್ಲಿಯೂ ಕೂಡ ಬರ್ತದೆ. ಸಾಮರ್ಥ್ಯಾಂಶಾಂಶ ವೀವಾತ್ರ ಪ್ರಾದುಶ್ಚಕ್ರೆ ಜಗದ್ಗುರು, ಅದು ಒಂದಷ್ಟು ಅಂಶದಲ್ಲಿ ಒಂದಷ್ಟು ಅವರಲ್ಲಿ ಗುಣ ಕೊಟ್ಟು ಅವರಿಂದ ಆ ರೀತಿಯಾಗಿರತಕ್ಕಂತಹ ಕರ್ಮಗಳನ್ನು, ಕ್ರಿಯೆಗಳನ್ನು ಅವರ ಕೈಯಿಂದ ಭಗವಂತ ಮಾಡಿಸ್ತಾನೆ ಎಂಬುದಾಗಿ ಹೇಳ್ತಾರೆ. ಸಮಸ್ತ ವ್ಯಾಪಾರಗಳನ್ನು ಅನಂತ ಕಾಲ, ಯಾಕೆ ಅನಾದಿ ಕಾಲದಿಂದ ಅನಂತ ಕಾಲ ತನಕ ಕ್ರಿಯೆಗಳು ಆಗ್ತಾ ಇರ್ತವೆ. ಕ್ರಿಯೆ ಅದು ನಾನ್ ಸ್ಟಾಪ್, ಅದು ಮನೋಕ್ರಿಯೆಯೂ ಆಗ್ಬೋದು, ದೈಹಿಕ ಕ್ರಿಯೆಯೂ ಆಗ್ಬೋದು, ಅಥವಾ ಮಾನಸಿಕ ಕ್ರಿಯೆಯೂ ಆಗ್ಬೋದು. ಕ್ರಿಯೆಗಳಲ್ಲಿ ಈ ರೀತಿಯಾಗಿರತಕ್ಕಂತಹ ವಿಭಾಗ. ಕರ್ಮ ಅದು ನಿರಂತರ. ಆ ಕರ್ಮ ಯಾರು ಮಾಡ್ತಾನೆ, ಹೇಗೆ ಮಾಡ್ತಾನೆ, ಯಾರು ಮಾಡಿಸ್ತಾನೆ ಕೇಳಿದ್ರೆ ಮಾಡುವ ಶಕ್ತಿ ಬೇಕು. ನಾನು ಎಂಬಂತಹ ಆ ಒಳಗೆ, ನಾನು ಅಂತ ಹೇಳಿಕೊಂಡು ನಾವು ಒಳಗೆ ಇಲ್ಲಿ ಮುಟ್ಟಿಕೊಳ್ಳುತ್ತೇವೆ. ಯಾಕೆ ತಲೆಯನ್ನು ಅಥವಾ ಕೈಕಾಲುಗಳನ್ನು, ಇತರ ಅಂಗಗಳನ್ನು ಮುಟ್ಟಿಕೊಳ್ಳೋದಿಲ್ಲ ಅಂತ ಕೇಳಿದ್ರೆ, ನಾನು ಎಂಬುದಾಗಿ ಪ್ರತಿಪಾದ್ಯನಾದಂತಹ ಜೀವ ನಿಯಾಮಕನಾದಂತಹ ಒಬ್ಬ ಭಗವಂತ ಅವನು ಎಲ್ಲಿದ್ದಾನೆ ಕೇಳಿದರೆ, ದೇಹದಲ್ಲಿ ಜೀವನ ಜೊತೆಗೆ ಇದ್ದುಕೊಂಡು ತಾನು ಬೇರೆ ಬೇರೆ ರೀತಿಯಾಗಿರತಕ್ಕಂತಹ ಕ್ರಿಯೆಗಳನ್ನು, ಇಚ್ಛಾಶಕ್ತಿ, ಜ್ಞಾನಶಕ್ತಿ ಮಾಡ್ತಾನೆ, ಅದನ್ನು ಮಾಡುವಂತೆ ಪ್ರೇರೇಪಣೆ ಮಾಡ್ತಾನೆ ಅಂತ ಈ ದಾಸರು ನಮಗೆ ಈ ವಿಚಾರವನ್ನು ಹೇಳ್ತಾರೆ. ಅದಕ್ಕೋಸ್ಕರ ಭಗವಂತನನ್ನು ಈ ಚಿಂತನೆಯಲ್ಲಿ, ಈ ಉಪಾಸನೆಯನ್ನು ಮಾಡಿದಾಗ ನಾವು ಸ್ವತಂತ್ರರಾಗ್ತೇವೆ. ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಹೇಳಿದರೆ, ನಾವು ನಮ್ಮಲ್ಲಿರತಕ್ಕಂತಹ ಸ್ವಾತಂತ್ರ್ಯ ಅದು ಯಾವುದೋ ಒಂದು ಅಲ್ಪ. ಯಾಕೆ ಅಂತ ಕೇಳಿದರೆ, ನಮ್ಮ ಸ್ವಾತಂತ್ರ್ಯದ ಅರಿವು ನಮಗೇ ಇದೆ, ನಾವು ಎಷ್ಟು ಸ್ವಾತಂತ್ರ್ಯ ಅಂತ. ನನಗೆ ಕೆಟ್ಟದಾಗಬಾರ್ದು ಅಂತ ಅಂದುಕೊಂಡು ನಾವಿರ್ತೇವೆ. ಇಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಎಡವಿ ಬಿಡ್ತೇವೆ, ಏನೋ ಒಂದು ಆಗಬಾರದ್ದು ನಮಗೆ ಆಗ್ತದೆ. ಹಾಗಿದ್ರೆ ಕೆಟ್ಟದ್ದು ಆಗಬಾರದು, ನಮಗೆ ಎಲ್ಲವೂ ಕೂಡ ನಮಗೆ ಸಾಮರ್ಥ್ಯ ಇತ್ತು ಅಂತಾದರೆ, ನಾನೇ ಎಲ್ಲವನ್ನೂ ಕೂಡ ಮಾಡಿಕೊಳ್ಳಿಕ್ಕೆ ಸಾಮರ್ಥ್ಯ ಉಳ್ಳವನು ಅಂತ ಆಗಿದ್ದರೆ ಕೆಟ್ಟದ್ದು ನನಗೆ ಯಾವತ್ತೂ ಆಗಬಾರ್ದು.
ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಮಿ ಮಾಭೂತ್. ಇದು ನಮ್ಮ ಎಲ್ಲ ಜೀವರುಗಳ ಆಶಯ. ಏನು? ಕೆಟ್ಟದ್ದು ನನಗೆ ಯಾವ ಕಾಲಕ್ಕೂ ಬರಬಾರ್ದು, ನನಗೆ ಕೆಟ್ಟದ್ದು ಎಲ್ಲಿಂದೂ ಕೂಡ ಬರಬಾರ್ದು ಅಂತ ನಾವು ಯೋಚನೆ ಮಾಡ್ತಾ ಇರ್ತೇವೆ. ಹಾಗಿದ್ರೆ ಕೆಟ್ಟದ್ದು ಆಗ್ತದಲ್ವಾ? ನನಗೆ ಎಲ್ಲವೂ ಕೂಡ ಸಾಮರ್ಥ್ಯ ಇದ್ದಿದ್ರೆ, ನನಗೆ ಎಲ್ಲವನ್ನೂ ಕೂಡ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಇದ್ದಿದ್ರೆ ನಾನು ಕೆಟ್ಟದ್ದು ನನ್ನ ಹತ್ತಿರಕ್ಕೂ ಬರದೇ ಇರುವಂತೆ ಮಾಡಬೇಕಿತ್ತು. ನನ್ನ ನಾಲಿಗೆಯನ್ನು ನಾನು ಕಚ್ಚಿಕೊಳ್ಳಬಾರ್ದಿತ್ತು. ಆಹಾರ ಪದಾರ್ಥಗಳನ್ನು ತಿನ್ನುವಾಗ ನಾಲಿಗೆ ಹಲ್ಲಿನ ಮಧ್ಯ ಸಿಲುಕಿ ಅದು ಏನಾಗ್ತದೆ? ನೋವನ್ನು ಅನುಭವಿಸುತ್ತದೆ, ರಕ್ತ ಬರ್ತದೆ. ಇದು ಯಾಕೆ ಅಂತ ಕೇಳಿದ್ರೆ, ಹಾಗಿದ್ರೆ ಒಳಗೆ ಯಾವುದೋ ಒಂದು ಶಕ್ತಿ, ಒಳಗೆ ಯಾವುದೋ ಒಂದು ಅದ್ಭುತವಾದಂತಹ ಒಂದು ಶಕ್ತಿ ಅಲ್ಲಿದ್ದುಕೊಂಡು ಏನು ಮಾಡ್ತಾ ಉಂಟು ಕೇಳಿದ್ರೆ ಬೇರೆ ಬೇರೆ ರೀತಿಯಾಗಿ ನಮ್ಮನ್ನು ಆಡಿಸ್ತಾ ಉಂಟು. ಈ ಒಂದು ಚಿಂತನೆ ನಮಗೆ ಸದಾ ಕಾಲದಲ್ಲೂ ಕೂಡ ಇರಬೇಕು. ಯಾಕೆ ಅಂತ ಕೇಳಿದ್ರೆ, ಈ ಚಿಂತನೆ ಇದ್ದರೆ ನಮಗೆ ಭಗವಂತನ ಎತ್ತರದ ಚಿಂತನೆ, ಭಗವಂತ ಎಷ್ಟು ಎತ್ತರದವ ಅಂತ ನನಗೆ ಅರಿವಾಗಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಏನು, ಭಗವಂತ ನಮ್ಮ ಹಾಗೆ, ಅವನು ಕೂಡ ನಮ್ಮಂತನೇ ಪ್ರಾಕೃತನಾಗಿರತಕ್ಕಂಥವನು ಎಂಬಂತಹ ಒಂದು ಭ್ರಮೆಗೆ ಒಳಗಾಗಿ ಬಿಡುತ್ತೇವೆ. ಆದರೆ ಭಗವಂತ ಯಾವ ಕಾಲಕ್ಕೂ ಕೂಡ ಯಾವುದೇ ರೀತಿಯಾಗಿರತಕ್ಕಂತಹ ಪ್ರಾಕೃತ ಗುಣ ವಿಶಿಷ್ಟನಾದವನಲ್ಲ. ಅವನ ದೇಹ ಎಂತಹದ್ದು ಅಂತ ಕೇಳಿದ್ರೆ ನಿರ್ದೋಷಾನಂದ ವಿಗ್ರಹಂ ಚಿದಾನಂದೈಕ ವಿಗ್ರಹ. ಭಗವಂತ ಚಿತ್ ಆನಂದ, ಭಗವಂತನ ಚಿತ್ ಸತ್ ಇಂತಹ ನಿರ್ದಿಷ್ಟವಾದಂತಹ ಗುಣವಿಶಿಷ್ಟನಾಗಿರ್ತಕ್ಕಂಥವನು ಭಗವಂತ ಎಂಬಂತಹ ಚಿಂತನೆಯನ್ನ ನಮಗೆ ದಾಸರು ಕೊಡ್ತಾರೆ. ಆದ್ದರಿಂದ ಅಂತಹ ಗುಣವಿಶಿಷ್ಟನಾಗಿರ್ತಕ್ಕಂತಹ ಭಗವಂತನನ್ನ ಗುಣವಿಶಿಷ್ಟ ಯಾವುದು? ಕ್ರೀಡಾದಿ ಗುಣವಿಶಿಷ್ಟ ಅಂತ ಹೇಳ್ತಾರೆ ಅವನು. ಅಂತಹ ಕ್ರೀಡಾದಿ ಗುಣವಿಶಿಷ್ಟನಾಗಿರತಕ್ಕಂತಹ ಭಗವಂತ ನಮ್ಮಲ್ಲಿ ಜೀವನಿಗೆ ಅಲ್ಪ ಸ್ವಾತಂತ್ರ್ಯ. ಯಾವುದು? ನಾವು ಏನನ್ನೋ ನಮ್ಮ ಮಗನೇ ನಾವು ಹೇಳಿದ್ದು ಕೇಳೋದಿಲ್ಲ, ನಮ್ಮ ಹೆಂಡತಿಯೇ ನಾನು ಹೇಳಿದ್ದು ಕೇಳೋದಿಲ್ಲ, ನಮ್ಮ ಅಕ್ಕಪಕ್ಕದವರೇ ನಾವು ಹೇಳಿದ್ದನ್ನು ಕೇಳೋದಿಲ್ಲ ಅಂತ ಹೇಳಿದ ಮೇಲೆ ಭಗವಂತ ಇಡೀ ಜಗತ್ತಿಗೆ ಅಧಿಪತಿಯಾಗಿರತಕ್ಕಂತಹ ಅವನು ಯಾವುದೋ ಒಂದಷ್ಟು ಸೀಮಿತವಾದಂತಹ ಅವಧಿಯಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಅಂತಹ ಸೀಮಿತವಾದಂತಹ ಅವಧಿಯಲ್ಲಿ, ಸೀಮಿತವಾದಂತಹ ವ್ಯವಸ್ಥೆಯಲ್ಲಿ ನಾವು ಸ್ವಾತಂತ್ರ್ಯದ ಉಪಯೋಗವನ್ನು ಮಾಡಿಕೊಳ್ಳುತ್ತಾ ಇದ್ದೇವೆ. ಅದರಿಂದ ಈ ಪೂರ್ಣ ಸ್ವಾತಂತ್ರ್ಯವುಳ್ಳವನು ಅವನು. ಅವನ ಅಧೀನವಾಗಿ ನಾವು ಯಾವುದೋ ಕಿಂಚಿತ್ತಾಗಿರತಕ್ಕಂತಹ ಯಾವುದೋ ಒಂದಷ್ಟು ವಿಚಾರಗಳನ್ನು, ಯಾವುದೋ ಒಂದಷ್ಟು ಮಾತುಗಳನ್ನು ಆಡಲಿಕ್ಕೆ ಸಾಮರ್ಥ್ಯ ಆಗ್ತದೆ ಎಂಬಂತಹ ವಿಚಾರವನ್ನು ದಾಸರು ನಮಗೆ ಈ ಪದ್ಯದಲ್ಲಿ, ಇದರ ತತ್ವಸ್ವಾತಂತ್ರ್ಯ ಸದ್ದಿ ಎಂಬಂತಹ ಪದ್ಯದಲ್ಲಿ ವಿಚಾರವನ್ನು ಹೇಳ್ತಾರೆ. ಇನ್ನು ಮುಂದಿನ ಭಗವಂತನ ವಿಶಿಷ್ಟವಾದಂತಹ ಗುಣ, ಭಗವಂತ ಯಾವ ರೀತಿಯಾಗಿ ಯಾರಿಗೆ ಯಾವ ರೀತಿಯಾದಂತಹ ಸ್ವಾತಂತ್ರ್ಯವನ್ನು ನೀಡಿದ್ದಾನೆ ಎಂಬಂತಹ ವಿಚಾರವನ್ನು ಮುಂದೆ ಹೇಳ್ತಾರೆ. ಅದನ್ನು ಮುಂದೆ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು.